ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನೋ ಇವತ್ತು ಗೊತ್ತಿಲ್ಲ, ಭಯಂಕರವಾದಂಥ ತಡೆ ನಡೀತಾ ಇದೆ. ನನ್ನ ವಾಕ್ಯ ಹೋಗೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಅನ್ಯ ಭಾಷೆದಲ್ಲೇ ಮಾತಾಡೋಣ. ಎಲ್ಲರೂ ಅನ್ಯ ಭಾಷೆದಲ್ಲೇ ಮಾತಾಡೋಣ. ಒಂದು ದೇವರ ಒಂದು ಪ್ರಸನ್ನತೆ, ದೇವರ ಸಾನ್ನಿಧ್ಯನ ಇಳಿದು ಬರಬೇಕು. ಇಲ್ಲಿ ಬೆಳಗ್ಗೆ ಇಲ್ಲಿ ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ನಾನು 2 ಶಕ್ತಿಗಳನ್ನು ನೋಡಿದೆ. ಒಂದು ಟೆರಿಟಲ್ ಸ್ಪಿರಿಟು, ಇನ್ನೊಂದು ಮಂದತನ ತಂದಾಕುವ ದುರಾತ್ಮ, ಅಂದರೆ ಮೂದೇವಿ ಆತ್ಮ ಅಂತಾರೆ ಅದನ್ನು 2 ಸ್ಪಿರಿಟ್ ನಾನು ಇವತ್ತು ನೋಡಿದ್ದೀನಿ ಇಲ್ಲಿ. ಆ 2 ಸ್ಪಿರಿಟ್ನ ಗದರಿಸಿ ಇವತ್ತು ಎಲ್ಲರ ಅನ್ಯ ಭಾಷೆದಲ್ಲಿ ನನಗೆ ಕೇಳ್ಬೋದಾರೆ. ಮುಂದೆ ಕೀಬೋರ್ಡ್ ಪ್ಲೇ ಮಾಡೋಕ್ಕೆ ಬಂದ್ಬಿಡಿ. ಅಖಿಲ್, ಸಾರಿ ನಿಮ್ಮ ಹೆಸರೇ ನಾನು ನಿಖಿಲ್. ನನ್ನ ಫ್ರೆಂಡ್ ಇದ್ದಾರೆ ನಿಖಿಲ್ ಅಂದ್ಕೊಂಡು ನಾನು ನಿಖಿಲೇ ಅಂತ ಇದ್ದೀನಿ. ಶಬರಬರ ಹದರಬ ಶಕದರಬ. ನಾನು ನಿನ್ನೆ ಒಂದು ಪ್ರಾರ್ಥನೆ ಕುತ್ಕೊಂಡಾಗ ಒಂದು ದರ್ಶನ ನೋಡಿದೆ ಇಲ್ಲಿ. ಅಂದರೆ ಏನು ದರ್ಶನ ಅಂದರೆ ಎಲ್ಲರೂ ನಿದ್ದೆ ಮಾಡ್ತಾ ಇರೋದು ನಾನು ನೋಡಿದೆ ಇಲ್ಲಿ. ಅದೇ ಸಂಭವಿಸ್ತಾ ಇದೆ. ಹಲ್ಲೆಲೂಯಾ. ದೈನಸ್ ಮಂದತ್ನ ಏನು ಒಂಥರ ಮೆದುಳನ್ನು ಹಿಡಿಯೋದು, ಮೆದುಳನ್ನ ಹಿಡಿದು ಒಂದು ಏನಕ್ಕೂ ಯೋಚನೆ ಮಾಡ್ದಂಗೆ ಒಂಥರ ಮಂದತನ ಮಾಡೋ ದುರಾತ್ಮ. ಹಲ್ಲೆಲೂಯಾ, ಸ್ತೋತ್ರ. ನಿನ್ನ ಸಾಯಂಕಾಲ ನಾನು ಪ್ರಾರ್ಥನೆ ಮಾಡಬೇಕು, ನನಗೂ ಸಿಕ್ಕಾಪಟ್ಟೆ ಹೋರಾಟ. ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು, ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಏನೋ ಒಂಥರ ತಡೆ, ಮೀನ್ಸ್ ಇಲ್ಲಿ ನಿಂತ್ಕೊಂಡು ನಾನು ಸಂದೇಶ ಹೇಳ್ಬಾರ್ದಂತ ಭಯಂಕರ ತಡೆ. ಬೆಳಗ್ಗೆನೂ ನೋಡಿದ್ರಿ, ಏನು ಅಂದರೆ ಕ್ಯಾಮ್ರಾದಲ್ಲಿ ಏನೇನೋ ಆಯಿತು, ಎಲ್ಲ ಇಷ್ಟೆಲ್ಲ ಕಷ್ಟ ಬಿದ್ದು ಮಟ್ಟಿಗೆ ಆಯಿತು. ಬಟ್ ದೇವರೇನೋ ಅದ್ಭುತ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲಿ ತಡೆ ಇರುತ್ತೋ ಅಲ್ಲಿ ದೇವರ ಒಂದು ಬಿಡುಗಡೆ ಇರುತ್ತೆ, ಒಂದು ಅದ್ಭುತ ಇರುತ್ತೆ. ಹಲ್ಲೆಲೂಯಾ, ಸ್ತೋತ್ರ. ಒಂದು ಅನ್ಯ ಭಾಷೆಯಲ್ಲಿ ಮಾತಾಡಿ ಶಕ್ತಿಗಳನ್ನು ಗದರಿಸೋಣ. ರಬ ಶಕದ ರಬ. ಎಲ್ಲರ ಅನ್ಯ ಭಾಷೆಯಲ್ಲಿ ಮಾತಾಡಿ, ಯಾರು ಸುಮ್ಮನೆ ಕೂತ್ಕೊಂಡ್ಬಿಡಿ. ಇದೊಂದು ಸ್ಪಿರಿಚುವಲ್ ಟೆರಿಟರಿ. ಅಂದರೆ ಯುದ್ಧ ಮಾಡ್ತಾ ಇದ್ದೀರಿ, ಕಣ್ಣಿಗೆ ಕಾಣದಿರೋ ಶಕ್ತಿಗಳ ಮೇಲೆ ನಾವು ಯುದ್ಧ ಮಾಡ್ತಾ ಇರೋದು. ಹಲ್ಲೆಲೂಯಾ. ಶಬರಬರಬರಬರ ರಬ 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 ರಬರ ಶಕದರ ದರ ಬರ 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 ಹದದ ರಬ ಶಕದರ ಬರ 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 ಬರ. ಹೋಲಿ ಸ್ಪಿರಿಟ್ ಶದರ ಬರ 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 ರೇಮ ಹದರ ಹದರು ಕದರ ಲಬಲ ಶಕದರಬ ರಬಲ ಶದರಬ. ಎಸ್, ಓ ಹಲ್ಲೆಲೂಯಾ. ಶಬರ ಬರ 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 ಶಂದದರ ಬಬ. ಒಂದು ಜಾತಾಂತ ಶಕ್ತಿ. ಓ ಹಲ್ಲೆಲೂಯಾ, ಸ್ತೋತ್ರ. ಒಂದು ಶಿಫ್ಟ್. ಹಲ್ಲೆಲೂಯಾ, ಸ್ತೋತ್ರ. ಆ ದೇಶ, ಆ ಪ್ರದೇಶದಿಂದ ಇಲ್ಲಿಗೆ ಯಾರ್ಪಡಿಸಿ ಬಂದಿದೆ. ಅದನ್ನು ಇವತ್ತು ಎದ್ದಿರಿಸಿ ಓಡಿಸೋಣ, ಅದನ್ನು ಗದರಿಸಿ ಇವತ್ತು ಓಡಿಸೋಣ. ಓ ಹಲ್ಲೆಲೂಯಾ. ಶದರಬರ ಹದರಬರ ಬರ ಬರ ಬರ. ಹೋಲಿ ಸ್ಪಿರಿಟ್. ಕರ್ತನೇ, ನಿನ್ನ ಮಹಿಮೆ ಕೊಡಪ್ಪ, ನಿನ್ನ ಮಹಿಮೆ ಕೊಡು. ಹಲ್ಲೆಲೂಯಾ, ಸ್ತೋತ್ರನಪ್ಪ. ಮಲಿನ ಪಡಿಸುವ ದುರಾತ್ಮನ ಕಾರ್ಯಗಳು, ಅಂಧಕಾರ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಕೇಳರಗಲಿ. ಎಸ್, ಓ ಹಲ್ಲೆಲೂಯಾ. ಎಸ್. ರಾಖರಬರ ಶಬರಬರ ಬರ 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 ಶಂದದರ ಬರ ಬರ ಬರ. ಎಸ್, ಹಲ್ಲೆಲೂಯಾ, ಸ್ತೋತ್ರ. ನಿನ್ನ ಮಹಿಮೆ ಬೇಕಪ್ಪ, ನಿನ್ನ ಮಹಿಮೆ ಬೇಕು ದೇವರೇ, ನಿನ್ನ ಮಹಿಮೆ ಬೇಕಪ್ಪ. ವಾಕ್ಯ ಹಲ್ಲೆಲೂಯಾ, ಸ್ತೋತ್ರ. ಓಡ್ಸತನೆ ವಾಕ್ಯ ಕರ್ತನೆ ಹೃದಯನ ಮುಟ್ಟುತ್ತೆ ದೇವರೇ. ಈ ವಾಕ್ಯ ಹೃದಯನ ಮುಟ್ಟುತ್ತಪ್ಪ. ಈ ವಾಕ್ಯ ಸಾಲಬೇಡದಂಥ ಅನೇಕ ಹೋರಾಟಗಳು ಯೇಸು ನಾಮದಲ್ಲಿ ಕೀಳರಗಲಿ. ದುರಾತ್ಮನ ಕಾರ್ಯಗಳು ಕೀಳರಗಲಿ. ಎಸ್, ಹೋ ಹಲ್ಲೆಲೂಯಾ. ಶಬರಬರಬರಬ ಹದರದರದರ ಬರ ಶಂದದರ ಬರ ಬರ. ಮಹಿಮೆ ಬೇಕಯ್ಯ, ಮಹಿಮೆ ಬೇಕಯ್ಯ, ನಿನ್ನ ಮಹಿಮೆ ಬೇಕಯ್ಯ. ನಿನ್ನ ಮಹಿಮೆ ಬೇಕಯ್ಯ, ಮಹಿಮೆ ಬೇಕಯ್ಯ, ನಿನ್ನ ಮಹಿಮೆ ಬೇಕಯ್ಯ, ನಿನ್ನ ಮಹಿಮೆ ಬೇಕಯ್ಯ, ನಿನ್ನ ಮಹಿಮೆ ಬೇಕಯ್ಯ, ಮಹಿಮೆ ಬೇಕಯ್ಯ, ನಿನ್ನ ಮಹಿಮೆ ಬೇಕಯ್ಯ, ನಿನ್ನ ಮಹಿಮೆ ಬೇಕಯ್ಯ, ಮಹಿಮೆ ಬೇಕಯ್ಯ, ಮಹಿಮೆ ಬೇಕಯ್ಯ, ನಿನ್ನ ಮಹಿಮೆ ಬೇಕಯ್ಯ.
Rakadara bara shabara bara 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 dara 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 kata dara 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 bara 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 shabara dara 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 bara kata dara dara bara shaka dara 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 re baba 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 bara shanda dara dara baba shaka dara bara 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 dara dara bara shaka dara dara bara 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 dara bara kata dara 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 bara mahime bekaya ninna mahime ನಿನ್ನ ಮಹಿಮೆ ನಿನ್ನ ಮಹಿಮೆ ಬೇಕಯ್ಯ ನಿನ್ನ ಮಹಿಮೆ ನಿನ್ನ ಮಹಿಮೆ ಬೇಕಯ್ಯ ಎಸ್ ಹಾಲೆಲೂಯಾ ಸೋದರ ಶಕ್ತಿಗಳನ್ನು ಗದರಿಸಿ ಪ್ರಾರ್ಥನೆ ಮಾಡೋಣ ರಬ ಬಬ ಬಬ ರ ಶಕ ದ ದ ದ ರ ಬ ರ ಹ ದ ದ ದ ರ ಬ ರ ಶಬ ರ ಬ ರ ಬ ರ ಬ ರ ಬ ರ ಬ ರ ಬ ರ ಬರ ಆರಾಧನೆ ನಡೀಬಾರ್ದು. ಹಾಲೆಲೂಯಾ ಸ್ತೋತ್ರ. ವಾದಿಸಿ ನಿಲ್ಲುವ ದುರಾತ್ಮನ ಕಾರ್ಯಗಳನ್ನು ಯೇಸು ನಾಮದಲ್ಲಿ ಶಪಿಸ್ತಾ ಇದ್ದೀವಿ. ದೇವರೇ ನಿನ್ನ ಪ್ರಸನ್ನತೆ ಆವರಿಸಲಿ. ದೇವರೇ ನಿನ್ನ ಮಹಿಮೆ ಇಳಿದು ಬರಲಿ. ನಿನಗೆ ಸಮಾನರು ಯಾರು ದೇವರೇ? ನಿನಗೆ ಸಮಾನರು ಯಾರು ದೇವರೇ? ನಿನಗೆ ಸಮಾನರು ಯಾರು? ಯಾರು ಇಲ್ಲಪ್ಪ. ಎಲ್ಲೆಲೋಯ್ ನೀನಾಗಿದ್ಯಾ, ಸರ್ವಶಕ್ತನ ನೀನಾಗಿದ್ಯಾ, ರಾಜಾದಿ ರಾಜನು ನೀನಾಗಿದ್ಯಾ. ಹೌದು ಕರ್ತನೆ, ಈಗ ಜೀವಿಸ ದೇವಾದಿ ದೇವನು, ಕರ್ತಾದಿ ಕರ್ತನು ನೀನಾಗಿದ್ಯಾ ಕರ್ತನೆ. ಹಾಲೆಲೂಯಾ ಸ್ತೋತ್ರ. ಆರಗಲಿನ ಮಳಿನೆ ಪರಿಸಿ ಮಂದತ್ವವನ್ನು ತಂದಾಕಿ ವಾದಿಸಿ ನಿಲ್ಲುವ ದುರಾತ್ಮನ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಗದರಿಸ್ತಾ ಇದ್ದೀನಿ ದೇವರೇ. ರಬ 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 ರ. ಎಸ್ ಹಾಲೆಲೂಯಾ ಸ್ತೋತ್ರನಪ್ಪ. ನಿತ್ಯ ತಂದಾಕಿ ಹಾಲೆಲೂಯಾ ಸ್ತೋತ್ರ. ವಾದಿಸಿ ನಿಲ್ಲುವ ದುರಾತ್ಮನ ಕಾರ್ಯಗಳನ್ನು ಯೇಸು ನಾಮದಲ್ಲಿ ಕೀಳರಗಲಿ. ಶಬ ರಬ 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 ರ ರಬ 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 ರ ಶದ ರ ರ ರಬ 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 ರ. ಹೌದಪ್ಪ, ವಾರವೆಲ್ಲ ಕೆಲ್ತಾನೆ ಹಾಲೆಲೂಯಾ ಸ್ತೋತ್ರ ಕೆಲಸ ಮಾಡ್ತೀರಪ್ಪ. ಸೋಮವಾರದಿಂದ ಶನಿವಾರವರೆಗೂ ನೀನು ಕೆಲಸ ಮಾಡ್ತೀರಪ್ಪ. ಭಾನುವಾರ ನಿನಗೆ ಉಳ್ಳದು ದೇವರೇ. ಈ ಭಾನುವಾರ ನಿನಗೆ ಉಳ್ಳದಪ್ಪ. ಈ ಭಾನುವಾರ ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದೀರಿ, ನಿನ್ನ ಪಾದ ಪೀಠದಲ್ಲಿ ಬಂದಿದ್ದೀರಪ್ಪ. ಹೌದು ಕರ್ತನೆ, ಹಲ್ಲೆಲೂಯಾ ಸ್ತೋತ್ರನಪ್ಪ. ನಿನಗೆ ಸಲ್ಲಬೇಕಾದ ಗೌರವ, ನಿನಗೆ ಸಲ್ಲಬೇಕಾದ ಮಹಿಮೆ, ನಿನಗೆ ಸಲ್ಲಬೇಕಾದ ಹಂತವು ಎಲ್ಲ ನಿನಗೆ ಸಲ್ಲಬೇಕು ದೇವರೇ. ಅದನ್ನ ಹಾಲೆಲೂಯಾ ಸ್ತೋತ್ರ. ಯಾರು ಅದಕ್ಕೆ ಕೈ ಹಾಕಕ್ಕೆ ಅಧಿಕಾರ ಇಲ್ಲಪ್ಪ. ನೀನು ಸರ್ವಶಕ್ತನು ನೀನಾಗಿದ್ಯಾ. ನೀನು ರಾಜಾದಿ ರಾಜನು ನೀನಾಗಿದ್ಯಾ. ಉನ್ನತದಲ್ಲಿ ಉನ್ನತವಾಗಿ ವಾಸಿಸುವ ದೇವರು ನೀನಾಗಿದ್ಯಾ. ಇವತ್ತು ನಮ್ಮ ಮಧ್ಯದಲ್ಲಿ ನೀನು ಇಳಿದು ಬಾ ದೇವರೇ. ನಮ್ಮ ಮಧ್ಯದಲ್ಲಿ ನೀನು ಇಳಿದು ಬಾ ದೇವರೇ. ನಮ್ಮ ಮಧ್ಯದಲ್ಲಿ ನೀನು ಇಳಿದು ಬಾ ದೇವರೇ. ವಿರೋಧವಾಗಿ ವಾದಿಸಿ ನಿಲ್ಲುವ ಶಕ್ತಿಗಳು ಬಿಡಲಾಂತ, ಹಾಲೆಲೂಯಾ, ಬಿಡಲಾಂತ ವಾದಿಸಿ ನಿಲ್ಲುವ ದುರಾತ್ಮನ ಕಾರ್ಯಗಳು ಯೇಸು ನಾಮದಲ್ಲಿ ಕೀಳರಗಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಶಬರ ಬರ 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 ರಬ ಬಬ 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 ಯೆಹೋವನ ಆತ್ಮಗಳು ಯೇಸು ನಾಮದಲ್ಲಿ ಶಂದ ದರ 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 ಬರ ಖತ ತತ ತತ ದೂರ ತತ 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 ರಮ. ಎಸ್ ರಬ ಬಬ ಬಬ ಶಬ ರಬ 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 ರ ಶಂದ ದರ 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 ಕತ ರಬ 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 ರ. ಕೀಳರಗಲಿ ಯೇಸು ನಾಮದಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು ಕೀಳರಗಲಿ. ಇಳಿಲಿ ನಿನ್ನ ಪ್ರಸನ್ನತೆ ಅಪ್ಪ. ಇಳಿಲಿ ದೇವರೇ ನಿನ್ನ ಪ್ರಸನ್ನತೆ. ಇಳಿಲಿ ದೇವರೇ ನಿನ್ನ ಪ್ರಸನ್ನತೆ. ಇಳಿಲಿ ದೇವರೇ ನಿನ್ನ ಪ್ರಸನ್ನತೆ. ಹಲ್ಲೆಲೂಯಾ. ಮಲಿನಪಡಿಸುವ ಈ ಶಕ್ತಿಗಳು ಕೀಳರಗಲಿ, ಕೀಳರಗಲಿ ಯೇಸು ನಾಮದಲ್ಲಿ. ತಡೆ ಮಾಡಿ ವಾದಿಸಿ ನಿಲ್ಲುವ ಶಕ್ತಿಗಳು ಯೇಸು ನಾಮದಲ್ಲಿ ಕೀಳರಗಲಿ. ಪ್ರಾರ್ಥನೆಗೆ ಬರಬಾರ್ದು. ಹಾಲೆಲೂಯಾ. ಪ್ರಾರ್ಥನೆಗೆ ಹೋಗ್ಕೊಡ್ದು, ಪ್ರಾರ್ಥನೆ ಮಾಡಬಾರ್ದು. ಪ್ರಾರ್ಥನೆಯಲ್ಲಿ ನಿಲ್ಕೊಂಡಂತ ತಡೆ ಮಾಡಿ ವಾದಿಸಿರುವ ಶಕ್ತಿಗಳು ಕೀಳರಗ್ತಾ ಇದೆ, ಕೀಳರಗ್ತಾ ಇದೆ. ಒಂದು ವ್ಯತ್ಯಾಸ ನಡೀತಾ ಇದೆ.
ವ್ಯತ್ಯಾಸ ನಡೀತಾ ಇದೆ. ದೇವರ ಹಸ್ತ ಇಳಿತಾ ಇದೆ. ದೇವರ ದಯೆ ಇಳಿತಾ ಇದೆ. ದೇವರ ಮಹಿಮೆ ಇಳಿತಾ ಇದೆ. Yes, Lord. ಈ ಆಲಯ ನಿನ್ನದಪ್ಪ, ಈ ಆಲಯ ನಿನ್ನದು ದೇವರೇ. ಇಲ್ಲಿ ನಿನ್ನದು ದೇವರೇ. ನಿನ್ನ ಪ್ರಸನ್ನತೆ ಆವರಿಸಲಿ ದೇವರೇ, ನಿನ್ನ ಪ್ರಸನ್ನತೆ ಆವರಿಸಲಿ. ಅಭಿಷೇಕ ಇಳಿದು ಬರಲಿ, ಅಭಿಷೇಕ ಇಳಿದು ಬರಲಿ, ಇಳಿದು ಬರಲಿ ದೇವರೇ. ವಾಕ್ಯದ ಮರ್ಮಗಳು ತಿಳಿಪಡಿಸು, ವಾಕ್ಯದ ಗುರಾರ್ಥಗಳು ತಿಳಿಪಡಿಸು ದೇವರೇ. ತಿಳಿಪಡಿಸು ದೇವರೇ. ದೇವರೇ, ನಿನ್ನ ಪಾದಕ್ಕೆ ಅಡ್ಡ ಬೀಳ್ತಿರಪ್ಪ, ನಿನ್ನ ಪಾದಕ್ಕೆ ಅಡ್ಡ ಬೀಳ್ತಿರ ದೇವರೇ. ಏನಿಲ್ಲಪ್ಪ, ಇಲ್ಲ ದೇವರೇ. ನಿನ್ನ ಸಾನ್ನಿಧ್ಯ ನೀವು ತಿಳಿಲಿದ್ದೇವ್ರೆ, ನಿನ್ನ ಸಾನ್ನಿಧ್ಯ ಇಳಿಲಿದ್ದೇವ್ರೆ. ಶಕ್ತಿಗಳು ದೇವರ ಮುಂದೆ ಕೀಳರಗ್ತಾ ಇದೆ. ಹಾಲೆಲೂಯಾ, ಸ್ತೋತ್ರ. ಕೀಳರಗ್ತಾ ಇದೆ. Holy Spirit, Holy Spirit.
ದೇಶಕ್ಕೆ ಹೋಗ್ತೀನಿ. ಭೂಲೋಕ ಪರಲೋಕ ಸೃಷ್ಟಿ ಮಾಡಿದ ನನ್ನ ತಂದೆ, ನನ್ನ ರಾಜನೇ, ನನ್ನ ಒಡೆಯನೇ, ನಿನಗೆ ಸ್ತೋತ್ರನಪ್ಪ. ಬಿಡುಗಡೆ ಕೊಡುವ ದೇವರೇ, ನಿನಗೆ ಸ್ತೋತ್ರ. ಅದ್ಭುತ ದಾಯ್ತನೇ, ನಿನಗೆ ಸ್ತೋತ್ರ. ಸೃಷ್ಟಿಕರ್ತನೇ, ನಿನಗೆ ಸ್ತೋತ್ರನಪ್ಪ. ಹೌದು ಕರ್ತನೇ, ನಿನ್ನ ಪ್ರಸನ್ನತೆ ಇಳಿದಿದ್ದಕ್ಕಾಗಿ ಸ್ತೋತ್ರನಪ್ಪ. ಕರ್ತನೇ, ನಿನ್ನ ಮಹಿಮೆಯಲ್ಲಿ ಸುರಿಸಿದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಕರ್ತನೇ, ನೀನು ಆಡಿದ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರನಪ್ಪ. ಎಲ್ಲ ಹಾಲೆಲ್ಲೂ ಸ್ತೋತ್ರ, ಶಕ್ತಿಗಳು ಕೀಳರಿದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಹೌದು ದೇವರೇ, ನಿನ್ನ ಮಹಿಮೆಯಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ನಿನ್ನ ಪ್ರಸನ್ನತೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ನಾನಲ್ಲ ದೇವರೇ, ನೀನು ಮಾತಾಡು ದೇವರೇ, ನೀನು ಬಲಪಡಿಸು ದೇವರೇ. ಕರ್ತನೇ, ಯಾರನ್ನು ಮುಟ್ಟಬೇಕು ಅವನ್ನ ಮುಟ್ಟು, ಯಾರನ್ನ ಸಂದೇಶಬೇಕು ಅವನ್ನ ಸಂದರ್ಶಿಸು. ಕರ್ತನೇ, ವಾಕ್ಯದಲ್ಲಿ ಬಿಡುಗಡೆ ಇದೆ, ವಾಕ್ಯದಲ್ಲಿ ಅದ್ಭುತ ಇದೆ, ವಾಕ್ಯದಲ್ಲಿ ಸೌಖ್ಯ ಇದೆ ಅಪ್ಪ. ಹೌದು ಕರ್ತನೇ, ಈ ವಾಕ್ಯದಲ್ಲಿ ಕರ್ತನೇ ಜೀವವಿದೆ ಅಪ್ಪ. ನೀನು ಬಿಡುಗಡೆ ಕೊಟ್ಟ ನಡೆಸು ದೇವರೇ, ನೀನು ಅದ್ಭುತ ಮಾಡು. ನೀನು ಆ ಥರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಮಹಿಮೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡು ಅಂತಂದೆ. ಆಮೆನ್. ನೆನ್ನೆ ಒಂದು ಗುರುವಾರನೇ ನನಗೆ ದೇವರ ಒಂದು ಸಂದೇಶ ಕೊಟ್ಟರು. ಪ್ರಾರ್ಥನೆ ಅಂದರೆ ಏನಕ್ಕೆ ಪ್ರಾರ್ಥನೆ ಮಾಡಬೇಕು, ನಮ್ಮ ಜೀವಿತದಲ್ಲಿ ಏನಕ್ಕೆ ಪ್ರಾರ್ಥನೆಯಲ್ಲಿ ನಿಲ್ಲಬೇಕು, ಏನಕ್ಕೆ ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ದೇವರಿನಲ್ಲಿ ನಾವು ನೆಲೆ ನಿಲ್ತಾಗ ನಮಗೊಂದು ಶೋಧನೆ ಬರುತ್ತೆ, ನಮಗೊಂದು ಹೋರಾಟ ಬರುತ್ತೆ. ಯಾವಾಗಲೂ ಹೋರಾಟ ಬರುತ್ತೆ. ಅದಕ್ಕೆ ಯೇಸು ಸ್ವಾಮಿ ಏನು ಹೇಳ್ತಾರೆ, ಶೋಧನೆನ ಗೆಲ್ಲಕ್ಕೆ ಯಾವಾಗ ನೋಡಿದ್ರು ನೀನು ಎರಬಿಡದೆ ಪ್ರಾರ್ಥಿಸು ಅಂತ ಹೇಳ್ತಾರೆ. ಅದಕ್ಕೆ ಆಧಾರವಾಗಿ ಮತ್ತಾಯ ಬರೆದ ಪುಸ್ತಕ 26ನೇ ಅಧ್ಯಾಯ 41ನೇ ವಾಕ್ಯ ಓದೋಣ. ಮತ್ತಾಯ ಬರೆದ ಪುಸ್ತಕ 26ನೇ ಅಧ್ಯಾಯದ 41ನೇ ವಾಕ್ಯ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ಸ್ತೋತ್ರ. ಸ್ವತಃ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಶೋಧನೆಗೆ ಒಳಗಾದರೆ ಎಡಬಿಡದೆ ಯಾವಾಗಲೂ ಪ್ರಾರ್ಥಿಸ್ತಾ ಇರಬೇಕು. ನಮ್ಮ ಜೀವಿತದಲ್ಲಿ ನಿಜವಾದ ಒಂದು ಬಿಡುಗಡೆ ಕಾಣಬೇಕು, ನಮ್ಮ ಜೀವಿತದಲ್ಲಿ ಅದ್ಭುತ ಕಾಣಬೇಕು, ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದ ಕಾಣಬೇಕಂದ್ರೆ ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಬೇಕು. ಈ ಪ್ರಾರ್ಥನೆಯೇ ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದವಾಗಿರುತ್ತೆ. ಎಂತೆಂಥ ಹಾಲೆಲ್ಲೂ ಸತ್ರ ಶಕ್ತಿಗಳು ಮುಂದೆ ಬರ್ಬೋದು. ನಾವು ಏನು ಮಾಡಬೇಕು, ಒಂದೇ ಒಂದು ಕಾರ್ಯ, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯಲ್ಲಿ ನಾನು ನೆಲೆ ನಿಲ್ಲಬೇಕು. ಸ್ವಂತ ಯೇಸು ಶಿಷ್ಯಂದ್ರಿಗೆ ಹೇಳ್ತಾ ಇದ್ದಾರೆ. ಏನಕ್ಕೆ ಶಿಷ್ಯಂದ್ರಿಗೆ ಹೇಳ್ತಾ ಇದ್ದಾರೆ ಅಂದರೆ, ಪ್ರತಿಯೊಂದು ಜೀವಿತದಲ್ಲಿ ಒಂದು ಶೋಧನೆ ಬರುತ್ತೆ, ಪ್ರತಿಯೊಂದು ಜೀವಿತದಲ್ಲಿ ಒಂದು ಹೋರಾಟ ಬರುತ್ತೆ. ಇದೇ ಶೋಧನೆ ದಾವೀದನ ಜೀವಿತದಲ್ಲಿ ಬಂತು. ಎಲ್ಲಿಂದ ಬಂತು? ಸ್ವಂತ ಮಗನು ಅಬ್ಸೋಲಮನು ದಾವೀದನ ಮೇಲೆ ವಿರೋಧವಾಗಿ ಕಾರ್ಯ ಮಾಡ್ದ. ಹೆಂಗೆ ವಿರೋಧವಾಗಿ ಕಾರ್ಯ ಮಾಡ್ದ ಅಂದರೆ, ಈ ಅಬ್ಸೋಲಮನು ಏನಾಗಿದ್ದ, ಸ್ವಂತ ಮಗನಾಗಿದ್ದ ಅವನು. ಹಲ್ಲೆಲೂಯಾ ಸ್ತೋತ್ರ. ತಂದೆ ಬೆಳಗ್ಗೆ ಬಂದು ಏನು ಮಾಡ್ತಾ ಇದ್ದ, ಒಳ್ಳೆ ಮಾತು, ನಿನ್ನಂಥ ರಾಜ ಯಾರು ಇಲ್ಲ, ನಿನ್ನಂಥ ಯಾರೂ ಇಲ್ಲ ಅಂತ ತಂದೆನ ನಂಬಿಸ್ತಾ ಇದ್ದ. ನಂಬಿಸ್ಬಿಟ್ಟು ಆಚೆ ಹೋಗಿ ಏನು ಮಾಡ್ತಾ ಇದ್ದ, ಬರೋ ಜನಗಳ ಮುಂದೆ ಏನು ಹೇಳ್ತಾ ಇದ್ದ ಅಂದರೆ, ತಂದೆ ಬಗ್ಗೆ ವಿರೋಧವಾಗಿ ಮಾತಾಡ್ತಾ ಇದ್ದ. ಈ ಲೋಕದಲ್ಲಿ ನಾವು ನೋಡಬೇಕಂದ್ರೆ ನಮಗೆ ವಿರೋಧವಾಗಿ ಯಾರು ಬರೋದಂದರೆ, ನಮಗೆ ವಿರೋಧವಾಗಿ ಮನುಷ್ಯರೇ ಬರೋದು. ಮನುಷ್ಯರ ಮುಖಾಂತರನೇ ದುರಾತ್ಮನ ಕ್ರಿಯೆ ಮಾಡೋದು, ಈ ಮನುಷ್ಯರ ಮುಖಾಂತರನೇ ಈ ಕಾರ್ಯಗಳು ಮಾಡೋದು. ಈ ಅಬ್ಸೋಲಮನನು ಸ್ವಂತ ತಂದೆಗೆ ವಂಚನೆ ಮಾಡ್ದ. ಹಲ್ಲೆಲೂಯಾ ಸ್ತೋತ್ರ. ವಂಚನೆ ಮಾಡ್ದ. ಹಿಂಗೆ ವಂಚನೆ ಮಾಡ್ದ ಅಂದರೆ, ಆ ತಂದೆಗೆ ಒಂದು ನಗುತ್ತಾ ಮಾತಾಡ್ತಾ ಇದ್ದ, ದೇವರೇ ನೀನೇ ರಾಜ, ನಿನ್ನಂತ ಯಾರೂ ಇಲ್ಲ, ನೀನೇ ನನಗೆ ಒಳ್ಳೆ ತಂದೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಿಂದೆ ಹೋಗಿ ತಂದೆಗೆ ವಿರೋಧವಾಗಿ ಕ್ರಿಯೆ ಮಾಡ್ತಾ ಇದ್ದ. ತಂದೆಗೆ ವಿರೋಧವಾಗಿ ರಾಜ್ಗೆ ತುತಂತ್ರ ಮಾಡ್ತಾ ಇದ್ದ. ಹಿಂಗೆ ಇರಬೇಕಾದ ದಾವೀದನಿಗೆ ಏನು ಮಾಡ್ದ ಅಂದರೆ, ದಾವೀದನ ಜೀವಿತದಲ್ಲಿ ಒಂದು ಕೊರತೆ ಬಂತು. ಮೀನ್ಸ್ ಎಲ್ಲವನ್ನು ಕಳ್ಕೋ ಶ್ರಮ ಸ್ವಲ್ಪ ಕಡಿಮೆ ನೋಡಿ, ಯಾಕಿದೆ ಹಲ್ಲೆಲೂಯಾ, ಎಲ್ಲವನ್ನು ಕಳ್ಕೊಳ್ಳೋ ಒಂದು ಇದು ಬಂತು, ಕಾಲ ಬಂತು. ಅಂದರೆ ಸ್ವಂತ ರಾಜನ ಬಿಟ್ಟು, ಯೆರೂಸಲೇಮಿನ ಪಟ್ಟಣ ಬಿಟ್ಟು ಅವನು ಓಡೋಬೇಕಾಯ್ತು. ಅದಲ್ಲದೆ ಸ್ವಂತ ಮಗನೇ ಅವನು ವಿರೋಧವಾಗಿ ಬಂದರು. ಅದಲ್ಲದೆ ಸ್ವಂತ ದಾವೀದನಿಗೆ ಒಂದು ಆಲೋಚನೆ ಕೊಡೋನು ಐತೇಫಲನು
ದಾವಿದನು ಎಲ್ಲೋದ್ರೂ ಈ ಐತೋಫೆಲನ ಆಲೋಚನೆ ಕೊಡ್ತಾ ಇದೆ. ಇವನು ಹೆಂಗಿದ್ನಂದರೆ ಇವನು ಏನೇ ಆಲೋಚನೆ ಕೊಟ್ಟರು ದಾವಿದನಿಗೆಲ್ಲ ಜಯವಾಗ್ತಾ ಇತ್ತು. ದಾವಿದನಿಗೆ ಎಲ್ಲ ಕಾರ್ಯಗಳು ಜಯವಂತ ಕಾಣ್ತಾ ಇತ್ತು. ಈ ಐತೋಫೆಲನ್ ಏನು ಮಾಡ್ದ? ದಾವಿದಿಗೆ ವಿರೋಧವಾಗಿ ಕಾರ್ಯ ಮಾಡ್ದ. ಹಲ್ಲೆಲೂಯಾ ಸ್ತೋತ್ರ. ವಿರೋಧವಾಗಿ ಕಾರ್ಯ ಮಾಡ್ದ. ಹಿಂಗಿರ್ಬೇಕಾದ್ರೆ ದಾವಿದನ ಏನು ಮಾಡ್ದ ಗೊತ್ತಾ? ಯಾರ್ದಾಗೂ ದಾವಿದ ಹೋಗಲಿಲ್ಲ, ಏನೂ ಮಾಡಲಿಲ್ಲ. ದಾವಿದ ಒಂದೇ ಒಂದು ಕಾರ್ಯ ಮಾಡ್ದ. ಹಲ್ಲೆಲೂಯಾ ಸ್ತೋತ್ರ. 2 ಸಮುವೇಲನ ಪುಸ್ತಕದ 15ನೇ ಅಧ್ಯಾಯದ 30ನೇ ವಾಕ್ಯ ಓದೋಣ. ವರ್ತಮಾನವು ದಾವೀದನಿಗೆ ನುಗ್ಗಿದಾಗ ಅವನು ಯೆಹೋವನ ಐತೋಫೆಲನ ಆಲೋಚನೆಯನ್ನು ನಿರಸ್ತಪಡಿಸಿ ಎಂದು ಪ್ರಾರ್ಥಿಸಿದನು. ಹಲ್ಲೆಲೂಯಾ ಸ್ತೋತ್ರ. ದಾವೀದನು ಏನು ಮಾಡ್ದ ಗೊತ್ತಾ? ಹಲ್ಲೆಲೂಯಾ ಸ್ತೋತ್ರ. ಎಣ್ಣೆ ಮರ ಗುಡ್ಡದ ಮೇಲೆ ಹೋಗಿ ಪ್ರಾರ್ಥನೆ, ಹಲ್ಲೆಲೂಯಾ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ, ಈ ಐತೋಫೆಲನ ಆಲೋಚನೆ ದೇವರೇ ನಿಶ್ಚಲ ಮಾಡು. ಹಲ್ಲೆಲೂಯಾ ಸ್ತೋತ್ರ. ಯಾಕಂದರೆ ಐತೋಫೆಲನಿಗೆ ಎಲ್ಲ ಗೊತ್ತಿತ್ತು ದಾವಿದನ ಏನು ಮಾಡ್ತಾನೆ, ದಾವಿದನ ಹೆಂಗೆ ವಂಚನೆ ಮಾಡಬೇಕು, ದಾವಿದನ ಹೆಂಗೆ ಇದು ಮಾಡಬೇಕಂತ. ಯಾಕಂದರೆ ದಾವಿದನಿಗೆ ಆಲೋಚನೆ ಕೊಡ್ತಾ ಇದ್ದರೆ ಇವನ ಆಲೋಚನೆ ಇಲ್ಲದೆ ಅವನು ಯುದ್ಧಕ್ಕೆ ಹೋಗ್ತಾ ಇದ್ದಿಲ್ಲ. ಇವನ ಆಲೋಚನೆ ಇಲ್ಲದೆ ಯಾವ ಕಾರ್ಯನೂ ಮಾಡ್ತಾ ಇದ್ದಿಲ್ಲ ಅವನು ದಾವಿದನು. ಆ ಥರ ಇರಬೇಕಾದ್ರೆ ಈ ಐತೋಫೆಲನೇ ವಿರೋಧವಾಗಿ ದಾವಿದಿಗೆ ವಿರೋಧವಾಗಿ ನಿಂತ್ಬಿಟ್ಟ. ಹಲ್ಲೆಲೂಯಾ ಸ್ತೋತ್ರ. ವಿರೋಧವಾಗಿ ನಿಂತ್ಬೇಕಾದ್ರೆ ಏನು ಮಾಡ್ತಾನೆ ದಾವಿದನು? ಹೋಗಿ ಅವನ ಮೇಲೆ ಯುದ್ಧ ಮಾಡಲಿಲ್ಲ, ಅವನ ಮೇಲೆ ಇದು ಮಾಡಲಿಲ್ಲ, ನೀನು ನನಗೆ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಏನು ಮಾತಾಡಲಿಲ್ಲ. ಅವ್ನು ಜಸ್ಟ್ ಹೋಗಿ ಹಲ್ಲೆಲೂಯಾ ಸ್ತೋತ್ರ ಎಣ್ಣೆ ಮೇಲೆ ಗುಡ್ಡದ ಮೇಲೆ ಹೋಗಿ ಅಳುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ ಸ್ತೋತ್ರ. ಏನು ಮಾಡ್ತಾ ಇದ್ದಾನೆ? ಅಳುತ್ತಾ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಏನೇ ಕಾರ್ಯಗಳು ಬರಲಿ ನಮ್ಮ ಜೀವಿತದಲ್ಲಿ, ಏನೇ ಇದು ಮಾಡಲಿ, ನಾವು ಏನು ಮಾಡಬೇಕಂದ್ರೆ ಜಸ್ಟ್ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ ಸ್ತೋತ್ರ. ಇವಾಗ ಹೇಳ್ತಾರೆ ದೇವರು, ನಾನು ನಿನಗಾಗಿ ಯುದ್ಧ ಮಾಡ್ತೀನಿ, ನಾನು ನಿನಗಾಗಿ ನಿಲ್ತೀನಿ ಅಂದಾಗ ನಾವು ಏನು ಮಾಡ್ತೀರಿ ಗೊತ್ತಾ? ಮುಯಿ ತೀರ್ಸೋದು ನಾವಲ್ಲ, ಮುಯಿ ತೀರ್ಸೋದು ದೇವರು. ಹಲ್ಲೆಲೂಯಾ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಸಪೋಸ್ ಏನಾದರೂ ಕೆಟ್ಟ ಮಾತುಗಳು ಬಂದಾಗ, ಕೆಟ್ಟ ಕಾರ್ಯಗಳು ಬಂದಾಗ, ಏನಾದರೂ ಬಂದಾಗ ನಾವು ಏನಾಗಿರಬೇಕು? ಸಮಾಧಾನವಾಗಿರಬೇಕು, ಸಮಾಧಾನ ನಿಲ್ಲಬೇಕು. ಯಾಕಂದರೆ ಯುದ್ಧ ಬಂದು ನಾವಲ್ಲ ಯುದ್ಧ ಮಾಡೋದು, ನಮ್ಮ ದೇವರು ನಮಗಾಗಿ ಯುದ್ಧ ಮಾಡೋದು. ಹಲ್ಲೆಲೂಯಾ ಸ್ತೋತ್ರ. ನಮ್ಮ ದೇವರು ನಮಗಾಗಿ ಯುದ್ಧ ಮಾಡೋದು. ಅಮ್ಮಮ್ಮ ಅಂದರೆ ನಾವು ಏನು ಮಾಡ್ತೀರಿ? ಹಲ್ಲೆಲೂಯಾ ಸ್ತೋತ್ರ. ಅವ್ನು ಹೋಗಿ ಬೈತೀರಿ, ಅವನಿಗೇನಾದ್ರೂ ಇದು ಮಾಡ್ತೀರಿ. ಆದರೆ ನಮ್ಮ ದೇವರು ನಮಗಾಗಿ ಎದ್ದು ಯುದ್ಧ ಮಾಡಿದಾಗ, ರಿವೆಂಜ್ ತೊಗೊಂಡಾಗ, ಹಲ್ಲೆಲೂಯಾ ಸ್ತೋತ್ರ, ಅವ್ನು ಹೆಂಗಾಗುತ್ತೆ ಅಂದರೆ ಅವ್ನು ಮುಟ್ಟು ನೋಡೋಕ್ಕೂ ಆಗಲ್ಲ. ಆ ಥರ ನಮ್ಮ ದೇವರು. ಹಲ್ಲೆಲೂಯಾ ಸ್ತೋತ್ರ. ಆ ಥರ ನಮ್ಮ ದೇವರು ನಮ್ಗೆ ಯುದ್ಧ ಮಾಡೋದು. ಹಲ್ಲೆಲೂಯಾ ಸ್ತೋತ್ರ. ರೋಮಾಪುರದ 12ನೇ ಅಧ್ಯಾಯದ 19ನೇ ವಾಕ್ಯ ಓದಿ. ರೋಮಾಪುರದ ಪತ್ರಿಕೆಯ 12ನೇ ವಾಕ್ಯದ 19ನೇ ವಾಕ್ಯ. ಪ್ರಿಯರೇ, ನೀವು ಮುಯಿಗೆ ತೀರಿಸದೆ ಶಿಕ್ಷಿಸುವುದು ದೇವರಿಗೆ ಬಿಡಿರಿ. ಯಾಕಂದರೆ ಮುಯಿ ತೀರಿಸುವ ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬಂದರು. ಆಮೇನ್. ಹಲ್ಲೆಲೂಯಾ ಸ್ತೋತ್ರ. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತಂದರೆ, ಮುಯಿ ತೀರಿಸೋದು ಯಾರು? ನಮ್ಮ ದೇವರು. ನಾವು ಏನಾಗಿರಬೇಕು? ಸುಮ್ಮನೆ ಇರಬೇಕು. ಹಲ್ಲೆಲೂಯಾ ಸ್ತೋತ್ರ. ಯಾಕಂದರೆ ದೇವರ ವಾಕ್ಯ ಏನು ಹೇಳ್ತಾ ಗೊತ್ತಾ? ಡು ನಾಟ್ ಟಚ್ ಮೈ ಅನಾಯಿಂಟೆಡ್ ಒನ್ ಅಂತ. ಅಂದರೆ ನನ್ನ ಅಭಿಷಕ್ತನ ನೀನು ಮುಟ್ಟಬೇಡ. ಹಲ್ಲೆಲೂಯಾ ಸ್ತೋತ್ರ. ನನ್ನ ಪ್ರವಾದಿಗಳನ್ನು ಹಾನಿ ಮಾಡಬೇಡ ಅಂತ ದೇವರ ವಾಕ್ಯ ಹೇಳುತ್ತೆ. ಯಾಕಂದರೆ ಅಭಿಷಕ್ತನ ಮುಟ್ಟಿದಾಗ ದೇವರ ಕಣ್ಣನ್ನು ಮುಟ್ಟಿದಾಗೆ ಅಂತ ದೇವರ ವಾಕ್ಯ ನಾವು ನೋಡ್ತೀರಿ. ದೇವರು ನಮ್ಮನ್ನು ಹಲ್ಲೆಲೂಯಾ ಸ್ತೋತ್ರ ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾರೆ, ಒಳ್ಳೆ ಕಾರ್ಯದಲ್ಲಿ ನಡೆಸ್ತಾರೆ. ನಾವು ಏನು ಮಾಡ್ತೀರಿ ಗೊತ್ತಾ? ಯುದ್ಧ ನನ್ನದಲ್ಲಪ್ಪ, ಯುದ್ಧ ದೇವರದು. ನೀನು ಸುಮ್ಮನೆ ನಿಂತ್ಕೊಂಡು ನಾನು ನಿನಗಾಗಿ ಯುದ್ಧ ಮಾಡ್ತೀನಿ ಅಂತ ದೇವರು ಹೇಳ್ತಾರೆ. ಆದರೆ ನಾವು ಏನು ಮಾಡ್ತೀರಿ ಗೊತ್ತಾ? ನಾವು ಹಲ್ಲೆಲೂಯಾ ಸ್ತೋತ್ರ ದೇವರಿಗೆ ಸುಮ್ಮನೆ ಇರಿ, ನಾನು ಮಾಡ್ತೀನಿ ಅಂತ ಕಾರ್ಯಗಳು ನಾವು ಮಾಡಿಬಿಡ್ತೀರಿ.
ಹಾಲೆಲೂಯ ಸ್ತೋತ್ರ. ನಾವು ಮಾಡ್ತಿರೋಂಥ ಕಾರ್ಯಗಳು ನಾವು ಮಾಡ್ಬಿಡ್ತೀರಿ. ಹಾಲೆಲೂಯ. ಏನಂದರೆ ದೇವರು ಮಾಡಬೇಕಾದ ಕಾರ್ಯದಲ್ಲಿ ಬಿಟ್ಕೊಡದೆ ನಾನು ಮಾಡ್ತೀನಿ ಅಂತ ಹೋಗ್ತೀರಿ. ನಾವು ಅಮ್ಮಮ್ಮ ಅಂದರೆ ಏನು ಮಾಡ್ತೀರಿ? ಏನೂ ಮಾಡೋಕ್ಕಾಗಲ್ಲ. ನಮ್ಮ ಜೀವಿತದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹೋದರೆ ಅವ್ನಿಗೆ ಬೈತೀರಿ, ಇಲ್ಲಾಂದರೆ ಅವನೇ ನಮಗೆ ಇನ್ನೂ ಬೇರೆ ಕೆಟ್ಟ ಮಾತುಗಳು ಬೈದಿರ್ತಾರೆ. ಹಾಲೆಲೂಯ ಸ್ತೋತ್ರ. ಆರಂಭದಲ್ಲಿ ಈ ಒಂದು ಫ್ಯಾಕ್ಟ್ ಹೇಳ್ತೀನಿ. ಇಲ್ಲಿ ಆರಾಧನೆ ಮಾಡಬೇಕಂದ್ರೆ ಭಯಂಕರ ಹೋರಾಟ ಬಂತು ನಮಗೆ, ಭಯಂಕರ ಹಿಡಿದು ಬಂತು. ಏನು ಕರೆಂಟ್ಗಳು ಮೇಯ್ನ್ ಆಫ್ ಮಾಡಿ ಮಾಡೋಕ್ಕವರು ಏನು ಮಾತಾಡೋಕ್ಕೆ ಹೋಗ್ತದಿಲ್ಲ. ನಾವು ಸುಮ್ಮನೆ ಇದ್ರಿ. ಹಾಲೆಲೂಯ ಸ್ತೋತ್ರ. ಆದರೆ ಇವತ್ತು ಅವರೆಲ್ಲರೂ ಬಾಯಿ ಮುಚ್ಕೊಂಡಂಗೆ ದೇವ್ರು ಮಾಡಿದ್ದಾರೆ. ಹಾಲೆಲೂಯ ಸ್ತೋತ್ರ. ಆರಂಭದಲ್ಲಿ ಅನೇಕ ಹೋರಾಟಗಳು ಬಂತು. ಏನಿಲ್ಲ, ಆರಾಧನೆ ಮಾಡಬೇಡ, ನೀನು ಇಲ್ಲಿ ನಿಂತ್ಕೊಂಬೇಡ, ಸುಮ್ಮನೆ ಏನು ಮೈಕ್ನಲ್ಲಿಲ್ಲ, ಬರೇ ಬಾಯಿನಲ್ಲಿ ಆರಾಧನೆ ಮಾಡ್ತಾ ಇರ್ಬೇಕಾದ್ರೆ ಭಯಂಕರ ಹೋರಾಟ, ಭಯಂಕರ ನಿಂದೆಗಳು ಬಂತು. ನಾವೇನು ಮಾಡಿದ್ರಿ? ಹೌದಪ್ಪ, ನಿನ್ನ ಆರಾಧನೆಯಲ್ಲಿ ಕರ್ತಾನೆ. ಹಾಲೆಲೂಯ ಸ್ತೋತ್ರ. ನೋಡಪ್ಪ, ನಿನ್ನ ಆರಾಧನೆಯಲ್ಲಿ ಏನು ಮಾಡ್ತಾ ಇದ್ದಾರೆ ನಿನಗೆ ಬಿಟ್ಟಿದ್ದು. ಹಾಲೆಲೂಯ ಸ್ತೋತ್ರ. ನೀನೇ ಇದಕ್ಕೆ ಕ್ರಿಯೆ ತಗೋ, ನೀನೇ ಇದಕ್ಕೆ ಏನಾದರೂ ಅದ್ಭುತ ಮಾಡು ಅಂತ ನಾವು ಪ್ರಾರ್ಥನೆ ಮಾಡಿ ಸುಮ್ಮನೆ ಇರ್ತಾ ಇದ್ರಿ. ಇವತ್ತು ಏನಾಗಿದೆ? ಹಾಲೆಲೂಯ ಸ್ತೋತ್ರ. ಅವರೆಲ್ಲರೂ ಬಾಯಿ ಮುಚ್ಚಿಸಿದ್ದಾರೆ ದೇವರು. ಹಾಲೆಲೂಯ ಸ್ತೋತ್ರ. ಏನು ಮಾಡಬೇಕಂದ್ರೆ ನಾವು ಹೋಗಿ ಜಗಳ ಆಗಿದ್ದರೆ ಇಲ್ಲಿ ಏನಾಗ್ತಾಯಿತ್ತು? ನಮಗೊಂದು ಕೆಟ್ಟ ಹೆಸರು ಬರ್ತಾಯಿತ್ತು. ಏನೋ ಒಂದು ಕೆಟ್ಟ ಪಾಸ್ಟರ್ ಅಂತ ಇದ್ರು, ಒಂದು ಕೆಟ್ಟ ಇದು ಮಾಡ್ತಾಯಿದ್ರು, ಏನೋ ಮಾಡ್ತಾಯಿದ್ರು. ಆದರೆ ಇವತ್ತು ನಮಗಾಗಿ ದೇವರ ಯುದ್ಧ ಮಾಡ್ತಾ ಇದ್ದಾರೆ, ನಮಗಾಗಿ ದೇವರ ಕಾರ್ಯ ಮಾಡ್ತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ನಾವು ಏನು ಮಾಡಬೇಕು ಅಂತ ಜಸ್ಟ್ ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯ ಸ್ತೋತ್ರ. ಯಾಕೋಬನ ಜೀವಿತ ನೋಡಿ. ಯಾಕೋಬನ ಏನಾಗಿರ್ತಾನೆ? ಅವನು ವಂಚಕನಾಗಿರ್ತಾನೆ. ಅವನ ಜೀವಿತ ನೋಡಬೇಕಾದ್ರೆ ವಂಚನೆ, ತಂದೆ ಮನೆಯಲ್ಲಿ ವಂಚನೆ ಮಾಡ್ದ. ಹಾಲೆಲೂಯ ಸ್ತೋತ್ರ. ಅದೇ ಹೋಗಿ ಹಾಲೆಲೂಯ ಮಾವನ ಮನೆಯಲ್ಲಿ ಏನದ? ಅವನೇ ವಂಚನೆ ಮಾಡ್ಕೊಂಡ. ಹಾಲೆಲೂಯ ಸ್ತೋತ್ರ. ಅವನ ಜೀವನ ಹಾಲೆಲೂಯ ದುಡ್ದಿದ್ದ ದುಡ್ಡಿಗೆ ಎಲ್ಲ ವಂಚನೆ ಆಯಿತು. ಯಾರನ್ನೋ ಇಷ್ಟಪಟ್ಟ, ಅದು ರಾಯಲ್ನ ಇಷ್ಟಪಟ್ಟ ಲೇನ ಮದುವೆ ಆದ. ಹಾಲೆಲೂಯ ಸ್ತೋತ್ರ. ಮತ್ತೆ ಅವನು ಕೆಲಸ ಮಾಡ್ದ, ಮತ್ತೆ ರಾಯಲ್ನ ಮದುವೆ ಆದ. ಹಾಲೆಲೂಯ ಸ್ತೋತ್ರ. ಹಿಂಗಿರ್ಬೇಕಾದ ಯಾಕೋಬನು ಏನು ಮಾಡ್ತಾ ಇದ್ದಾನೆ? ಮತ್ತೆ ತಂದೆ ಮನೆಗೆ ಬರ್ತಾ ಇದ್ದಾನೆ. ಎಲ್ಲವನ್ನು ಬಿಟ್ಟು ಮತ್ತೆ ತಂದೆ ಮನೆಗೆ ಬರಬೇಕಾದಾಗ ಅವನಿಗೊಂದು ಭಯ ಇತ್ತು. ಏನು ಭಯ ಅಂದರೆ ಸ್ವಂತ ಅಣ್ಣಂದು ಭಯ ಇತ್ತು. ನಾನು ಏನಾದರೂ ಮತ್ತೆ ಹೋದ್ರೆ, ಯಾಕಂದರೆ ಅಣ್ಣನ ವಂಚನೆ ಮಾಡ್ಕೊಂಡು ಬಂದಿದ್ದವನು. ಅಣ್ಣನಲ್ಲಿ ಬರಬೇಕಾದ ಆಸ್ತಿ ಎಲ್ಲ ಫಸ್ಟ್ ಬಂದು ಎಲ್ಲನೂ ವಂಚನೆ ಮಾಡ್ಕೊಂಡು ಅವನು ಆಮಾಡಿಸಿ ಅವನ್ನೆಲ್ಲ ತೊಗೊಂಡಿರ್ಬೇಕಾದ್ರೆ ಇದು ಮತ್ತೆ ಹಿಂತಿರುಗಿ ಹೋಗ್ಬೇಕಾದ್ರೆ ಅವನು ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ರಾತ್ರಿ ನೀರಿನ ಬದಿನಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ನನ್ನನ್ನು ಆಶೀರ್ವಾದ ಮಾಡಿಲ್ಲ ಅಂದರೆ ನಾನು ನಿನ್ನನ್ನು ಬಿಡಲ್ಲ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಾಲೆಲೂಯ ಸ್ತೋತ್ರ. ನಮ್ಮ ಜೀವಿತದಲ್ಲಿ ನಿಜವಾದ ಬಿಡುಗಡೆ ಬೇಕು, ನಮ್ಮ ಜೀವಿತದಲ್ಲಿ ನಿಜವಾದ ಆಶೀರ್ವಾದ ಕಾಣಲ್ಪಡಬೇಕು ಅಂದರೆ ನಾವು ಏನು ಮಾಡಬೇಕಾಗಿಲ್ಲ, ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯ ಸ್ತೋತ್ರ. ಏನು ಮಾಡಬೇಕು? ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ಪ್ರಾರ್ಥನೆ ಮಾಡ್ತಿರೋ ಖಂಡಿತ ನಮ್ಮ ಜೀವಿತದಲ್ಲಿ ಬಿಡುಗಡೆ ನಡೆಯುತ್ತೆ. ಯಾಕಂದರೆ ಹಾಲೆಲೂಯ ಸ್ತೋತ್ರ, ನಮಗಾಗಿ ಯುದ್ಧ ಮಾಡೋ ಒಬ್ಬ ದೇವರಿದ್ದಾರೆ. ಹಾಲೆಲೂಯ ಸ್ತೋತ್ರ. ನಮಗಾಗಿ ಚಿಂತಿಸುವ ಒಬ್ಬ ದೇವರಿದ್ದಾರೆ. ಹಾಲೆಲೂಯ ಸ್ತೋತ್ರ. ಮತ್ತೆ ಬರ್ತಲ್ಲಿ ಏನು ಹೇಳ್ತಾರೆ ಗೊತ್ತಾ? ಮಳೆ ಹುಡ್ತಿದವ್ರೆ, ಎಲೆ ಕಷ್ಟ ಬೀಳೋರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ವಿಶ್ರಾಂತಿ ಕೊಡ್ತೀನಿ ಅಂತ ದೇವರ ವಾಕ್ಯ ಹೇಳುತ್ತೆ. ನಾವೇನು ಮಾಡ್ತೀರಿ? ಈ ಚಿಂತೆ, ಲೋಕದ ಚಿಂತೆ, ಕಷ್ಟದ ಚಿಂತೆ, ಸಾಲದ ಚಿಂತೆ, ಹಾಲೆಲೂಯ ಸ್ತೋತ್ರ ಎಲ್ಲ ಎತ್ಕೊಂಬಂದು ನಾವು ಏನು ಮಾಡ್ತೀರಿ? ಹಾಲೆಲೂಯ ಸ್ತೋತ್ರ. ದೇವ್ರಿಗೆ ಕೊಡಲ್ಲ. ಇದನ್ನೆಲ್ಲ ನಾವೇ ಎತ್ಕೊಂಬಂದು ನಾವೇನು ಮಾಡ್ತೀರಿ? ನಾವು ಅದೇ ದೇವರೇ ನನ್ನ ಜೀವಿತದಲ್ಲಿ ಬಿಡುಗಡೆ ಕೊಡು, ದೇವರೇ ನನ್ನ ಜೀವಿತದಲ್ಲಿ ಬಿಡುಗಡೆ ಕೊಡು ಅಂತೀರಿ. ದೇವರು ಅದೆಲ್ಲ ಹೇಳೋದು. ನೀನು ಚಿಂತೆ ಬರಲ್ಲ, ನನ್ನ ಮೇಲೆ ಹಾಕು, ನಾನು ನಿನಗೆ ವಿಶ್ರಾಂತಿ ಕೊಡ್ತೀನಿ ಅಂತೀರಿ. ಹಾಲೆಲೂಯ. ದೇವರು ಹೇಳ್ತಾರೆ. ನಾವೇನು ಮಾಡ್ತೀರಿ? ಇದೇ ನಮ್ಮ ಚಿಂತೆನ, ಇದೇ ನಮ್ಮ ಅದೇ ಪ್ರಾರ್ಥನೆ, ಅದೇ ಹೋರಾಟ, ಇದೇ ನಮ್ಮ ಜೀವಿತದಲ್ಲಿ ಅಂದ್ಕೊಂಡು ಅದನ್ನ ಎತ್ಕೊಂಡೇ ಹೋಗ್ತೀರಿ. ಆ ತೂಕನೇ ಎತ್ಕೊಂಡು ಹೋಗ್ತೀರಿ. ದೇವರು ನಮ್ಮ ತೂಕನ ಎತ್ಕೊಳಕ್ಕೆ ದೇವರು ರೆಡಿಯಾಗಿದ್ದಾರೆ. ನಮ್ಮ ಚಿಂತಾಭಾರನ ಎತ್ಕೊಳಕ್ಕೆ ದೇವರು ರೆಡಿಯಾಗಿದ್ದಾರೆ. ನಾವು ಏನು ಮಾಡಬೇಕು? ಈ ಚಿಂತಾಭಾರನೆಲ್ಲ ದೇವರಿಗೆ ಕೊಟ್ಟು ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯ ಸ್ತೋತ್ರ. ಎಷ್ಟು ಮಾಡಬೇಕು? ಜಸ್ಟ್ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ್ರೆ ನಮ್ಮ ಜೀವಿತದಲ್ಲಿ ಬಿಡುಗಡೆ ನಡೆಯುತ್ತೆ. ಈ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಜೀವಿತದಲ್ಲಿ ಅದ್ಭುತಗಳು ಕಾಣಲ್ಪಡುತ್ತೆ. ಪ್ರಾರ್ಥನೆ ಒಂದೇ ಕಾರ್ಯ ದೇವರ ಹಾಲೆಲೂಯ ಸ್ತೋತ್ರ ನಮ್ಮ ಜೀವಿತದಲ್ಲಿ ಕಾಣಲ್ಪಡಬೇಕಂದ್ರೆ, ಯಾಕಂದರೆ ವೈರಿನ ಹಾಲೆಲೂಯ ಸ್ತೋತ್ರನ ಔತಣ ಸಿದ್ಧ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಏನಂದರೆ ವೈರಿ, ನೀನು ಯಾರೇ ವೈರಿ ಆಗಿರಲಿ, ಅವನ ಮುಂದೆನೇ ಹಾಲೆಲೂಯ ಸ್ತೋತ್ರ ದೇವರು ನಿನ್ನನ್ನು ಏನು ಮಾಡ್ತಾರೆ? ಹಾಲೆಲೂಯ ಸ್ತೋತ್ರ ಕೀರ್ತನೆಯಲ್ಲಿ ಕೂತ್ಕೊಂಡು ಊಟ ಮಾಡಿಸ್ತಾರೆ. ಹಾಲೆಲೂಯ ಸ್ತೋತ್ರ. ಕೀರ್ತನೆ ಓದಿ, ಅದೆಷ್ಟು? 23ನೇ ಕೀರ್ತನೆ 4ನೇ ಅಧ್ಯಾಯ 5ನೇ ಅಧ್ಯಾಯ.
ವೈರಿಗಳ ಮುಂದೆ ನಿನಗೆ ಔತಾಣವನ್ನು ಸಿದ್ಧ ಮಾಡಿದ್ದೇನೆ. ನನ್ನ ತಲೆಗೆ ತೈಲವನ್ನು ಹಚ್ಚುತ್ತೀಯೇ, ನನ್ನ ಪಾತ್ರೆ ತುಂಬು ವರ್ಷಿಸುತ್ತದೆ. ಆಮೇನ್. ಹಾಲೆಲೂಯ ಸ್ತೋತ್ರ. ನೋಡಿ, ಹಾಲೆಲೂಯ ಸ್ತೋತ್ರ. ನಮಗೆ ವೈರಿ ಮುಂದೆನೇ ನಮಗೇನು ಮಾಡ್ತಾರೆ ದೇವರು? ಹಾಲೆಲೂಯ ಸ್ತೋತ್ರ. ಔತಣ ಸಿದ್ಧ ಮಾಡಿಸ್ತಾರೆ. ಹಾಲೆಲೂಯ ಸ್ತೋತ್ರ. ವೈರಿ ಮುಂದೆನೇ ನಮ್ಮನ್ನು ಔತಣ ಸಿದ್ಧ ಮಾಡಿಸ್ತಾರೆ. ಹಾಲೆಲೂಯ ಸ್ತೋತ್ರ. ನಾವು ಏನಾಗಿದ್ದೀರಿ ಗೊತ್ತಾ? ಅಮ್ಮಮ್ಮ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ. ದೇವರು ಮಾಡಿದ್ರೆ ಅವನು ಮುಟ್ಕೊಂಡು ನೋಡಬೇಕು, ಹಂಗೆ ದೇವ್ರು ಮಾಡ್ತಾರೆ. ಹಾಲೆಲೂಯ ಸ್ತೋತ್ರ. ತಲೆಮಾರುತನ ಹಾಲೆಲೂಯ ಸ್ತೋತ್ರ ಬದಲಾಯಿಸ್ಬಿಡ್ತಾರೆ. ನಮಗೆ ವಿರೋಧವಾಗಿ ಯಾರೇ ಬರಲಿ, ಏನೇ ಆಗಿರಲಿ, ಯಾವ ಕಾರ್ಯನೇ ಆಗಿರಲಿ, ನಾವು ಜಸ್ಟ್ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡ್ದೇ ಬಿಡುಗಡೆ ನಡೆಯೋದು. ಬೆಳಗ್ಗೆ ಇವತ್ತು ನೋಡಿದ್ರೆ ಎಷ್ಟು ಭಯಂಕರವಾದ ಹೋರಾಟ ಬಂತು, ಭಯಂಕರವಾದ ಕಾರ್ಯಗಳು ಬಂತು. ಏನು ಮಾಡಿದ್ರೂ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತದಿಲ್ಲ. ಏನಾಯಿತು? ಜಸ್ಟ್ ಪ್ರೇಯರ್ ಮಾಡಿದಾಗ ಬಿಡುಗಡೆ ನಡೀತು. ಹಾಲೆಲೂಯ ಸ್ತೋತ್ರ. ಪ್ರೇಯರ್ ಮಾಡಿದಾಗ ಬಿಡುಗಡೆ ನಡೀತು. ಹಂಗೆ ನಮ್ಮ ಜೀವಿತದಲ್ಲಿ ಏನಾದರೂ ಒಂದು ಆಶೀರ್ವಾದ ಕಾಣಲು ಪಡಬೇಕಂದ್ರೆ ನಾವು ಏನು ಮಾಡಬೇಕು? ಜಸ್ಟ್ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯ ಸ್ತೋತ್ರ. ಒಂದು 10 ನಿಮಿಷ ಅಲ್ಲ, ಕೂತ್ಕೊಂಡು ಗಂಟೆ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಜೀವಿತ ದೇವರು ಎಲ್ಲೋ ತೊಗೊಂಡೋಗಿ ಕರ್ಕೊಂಡು ಹೋಗ್ಬಿಡ್ತಾರೆ. ಹಾಲೆಲೂಯ ಸ್ತೋತ್ರ. ಯೇಸು ಇಲ್ಲಾಂದ್ರೆ ನಾವು ಏನೂ ಇಲ್ಲ. ವಿತೌಟ್ ಜೀಸಸ್ ವಿ ಆರ್ ನಥಿಂಗ್. ಹಾಲೆಲೂಯ ಸ್ತೋತ್ರ. ಯೇಸು ಇದ್ರೇ ಎಲ್ಲ ಕಾರ್ಯ ನಮ್ಮ ಜೀವಿತದಲ್ಲಿ. ಯೇಸು ಇದ್ರೇ ನಮ್ಮ ವೈರಿ ಏನಾಗ್ತಾನೆ? ತಲೆ ಬಗ್ಸ್ತಾನೆ. ಹಾಲೆಲೂಯ ಸ್ತೋತ್ರ. ಯೇಸು ಇದ್ರೇ ನಮ್ಮ ಜೀವಿತದಲ್ಲಿ ಏನು ಎಲ್ಲ ಕಾರ್ಯಗಳು, ದೊಡ್ಡ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಎಲ್ಲ ಸಾಧ್ಯವಾಗುತ್ತೆ. ವಿತೌಟ್ ಜೀಸಸ್ ನಥಿಂಗ್. ಹಾಲೆಲೂಯ ಸ್ತೋತ್ರ. ಯೇಸು ಇಲ್ಲಾಂದ್ರೆ ನಾವು ಯಾವ ಕಾರ್ಯನೂ ಇಲ್ಲ. ಹಾಲೆಲೂಯ ಸ್ತೋತ್ರ. ಅದಕ್ಕೆ ನಾವು ಯಾವಾಗಲೂ ಬಿಡದೆ ಕುತ್ಕೊಂಡು ಪ್ರಾರ್ಥಿಸ್ತಾ ಇರಬೇಕು. ಈ ಶತ್ರು ಏನು ಮಾಡ್ತಾನೆ ಗೊತ್ತಾ? ಭಯಂಕರವಾದ ಹೋರಾಟ ಮಾಡ್ತಾನೆ, ಭಯಂಕರವಾದ ಕಾರ್ಯಗಳು ಮಾಡ್ತಾನೆ. ಹಿಂಗನ ಮಾಡಿ ಇವನ್ನ ಮುಗಿಸ್ಬೇಕು, ಹಿಂಗನ ಮಾಡಿ ಇವನ್ನ ತಲೆ ತೆಗಿಸ್ಬೇಕು, ಏನಾದರೂ ಒಂದು ಕಾರ್ಯ ಮಾಡಬೇಕು ಅಂತ ಕಾಯ್ತಾ ಇರ್ತಾನೆ. ಸಿಂಹದ ಪ್ರಾಯವಾಗಿ ಕಾಯ್ತಾ ಇರ್ತಾನೆ. ಅದಕ್ಕೆ ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಅವನಿಗೆ ಅವಕಾಶ ಕೊಡದೆ ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತಾನೇ ಇರಬೇಕು. ಹಾಲೆಲೂಯ ಸ್ತೋತ್ರ. ಪ್ರಾರ್ಥನೆ ಮಾಡ್ತಾ ಇರಬೇಕು. ದೇವರ ಮಾತು ಏನು ಹೇಳ್ತಾರೆ ಗೊತ್ತಾ? ಹಾಲೆಲೂಯ ಸ್ತೋತ್ರ. ನನ್ನ ಅಭಿಷಕ್ತನ ನೀನು ಮುಟ್ಕೊಡ್ದು ಅಂತ. ಹಾಲೆಲೂಯ ಸ್ತೋತ್ರ. ನನ್ನ ಅಭಿಷಕ್ತನ ನೀನು ಮುಟ್ಕೊಡ್ದು. ದೇವರ ಹಾಲೆಲೂಯ ಸ್ತೋತ್ರ ಮನುಷ್ಯರನ್ನ, ದೇವರ ಕಾರ್ಯನ ಇದುವರೆಗೂ ಅನೇಕರು ಬಂದರು, ಹೋರಾಟಗಳು ಬಂತು, ಅನೇಕ ಕಾರ್ಯಗಳು ಬಂತು, ಯಾರೂ ಜಯವಾಗಲಿಲ್ಲ, ಯಾರೂ ವಿರೋಧವಾಗಿ ನಿಲ್ಲಿಲ್ಲ. ಅನೇಕ ಲೋಕ ಹಿಂದೆ ಚರಿತ್ರೆ ನೋಡಬೇಕಂದ್ರೆ ಅನೇಕ ಕಾರ್ಯಗಳು ಬಂತು. ಫರೋನನ ಎದ್ದು ನಿಂತ್ಕೊಂಡ, ಹೇರೋದನ್ನ ಎದ್ದು ನಿಂತ್ಕೊಂಡ, ಎಲ್ಲ ಶಕ್ತಿಗಳು, ಎಲ್ಲ ಕಾರ್ಯಗಳು ಎದ್ದು ನಿಂತ್ಕೊಂಡ್ರು. ಅದು ಜಯ ಹೊಂದಿದ್ದು ಯಾರು? ಹಾಲೆಲೂಯ ಸ್ತೋತ್ರ. ನಮ್ಮ ಕರ್ತನಾದ ದೇವ್ರದ್ದು ಮಾತ್ರ. ಹಾಲೆಲೂಯ ಸ್ತೋತ್ರ. ನಮಗೆ ವಿರೋಧವಾಗಿ ಏನೇ ಕಾರ್ಯ ಬರಲಿ, ಏನೇ ಕಾರ್ಯಗಳು ಬರಲಿ, ನಾವು ಏನು ಮಾಡಿರಬೇಕು? ನಾವು ಜಸ್ಟ್ ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಇಲ್ಲಿ ಓಡೋದಂಗೆ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಜೀವಿತದಲ್ಲಿ ಜಯ ಕಾಣ್ತೀರಿ, ನಮ್ಮ ಜೀವಿತದಲ್ಲಿ ಬಿಡುಗಡೆ ಕಾಣ್ತೀರಿ. ನಮ್ಮ ಜೀವಿತದಲ್ಲಿ ಒಂದು ಕವರಿಂಗ್ ಬೇಕಂದಾಗ ನಾವು ಕೂತ್ಕೊಂಡು ಪ್ರಾರ್ಥನೆ ಮಾಡ್ದೇ ಈ ಕವರಿಂಗ್ ನಮ್ಮ ಜೀವಿತದಲ್ಲಿ ಉಂಟಾಗೋದು. ದೇವರು ಹಾಲೆಲೂಯ ಸ್ತೋತ್ರ ಬೇಳಿ ಆಗ್ತಾ ಇರ್ತಾರೆ. ಬೇಳಿ ಆಗ್ತಾ ಇರ್ತಾರೆ. ಆದರೆ ನಾವು ಯಾವಾಗ ನಾವು ಈ ಪ್ರಾರ್ಥನೆ ಬಿಡ್ತಿರೋ ನಾವು ಏನು ಮಾಡ್ತೀರಿ? ಶತ್ರು ಡೋರ್ ಓಪನ್ ಮಾಡಿಕೊಡ್ತೀರಿ. ಈ ಶತ್ರು ಏನು ಮಾಡ್ತಾನೆ ಗೊತ್ತಾ? ಹಾಲೆಲೂಯ ಸ್ತೋತ್ರ. ನಮ್ಮನ್ನು ಶೆಡ್ಯೂಲ್ನ ಬ್ಯುಸಿ ಮಾಡ್ತಾನೆ, ಪ್ರಾರ್ಥನೆ ಮಾಡಬಾರ್ದಂತ ಬ್ಯುಸಿ ಮಾಡ್ತಾನೆ. ಬ್ಯುಸಿ ಮಾಡಿ ನಮ್ಮ ತೆಗಿತಾನೆ, ಬಾಗಿಲುಗಳು ತೆಗಿಯಂಗೆ ಮಾಡ್ತಾನೆ. ಹಾಲೆಲೂಯ ಸ್ತೋತ್ರ. ಮಾಡಿ ಏನು ಮಾಡ್ತಾನೆ ಗೊತ್ತಾ? ನಮ್ಮ ಜೀವಿತದಲ್ಲಿ ಫಸ್ಟ್ ಅವನು ಏನು ಮಾಡಲ್ಲ. ಹಾಲೆಲೂಯ ಸ್ತೋತ್ರ. ಒಳ್ಳೆಯದೇ ಮಾಡ್ತಾರ್ಕೊಂಡು ಬರ್ತಾನೆ, ಒಳ್ಳೆಯ ಕಾರ್ಯಗಳೇ ಹೇಳ್ಕೊಂಡು ಬರ್ತಾನೆ. ಆಮೇಲೆ ನಾವು ಗೊತ್ತಿಲ್ಲದೆ ಎಲ್ಲೋ ನಾವು ಟ್ರಾಪ್ ಆಗಿ ಸಿಗಾಕೊಂಡಿರ್ತೀರಿ. ಹಾಲೆಲೂಯ, ಸಿಗಾಕೊಂಡಿರ್ತೀರಿ. ಹಾಲೆಲೂಯ ಸ್ತೋತ್ರ. ಅದಕ್ಕೆ ಯೇಸುಸ್ವಾಮಿ ದಿನಾ ಬೆಳಗ್ಗೆ ಸೇವೆ ಮಾಡ್ತಾಯಿದ್ರು. ಬೆಳಗ್ಗೆಲ್ಲ ಸೇವೆ ಮಾಡ್ತಾಯಿದ್ರು. ಆದರೆ ರಾತ್ರಿ ಏನು ಮಾಡ್ತಾಯಿದ್ರು ಗೊತ್ತಾ? ಹೋಗಿ ಪ್ರಾರ್ಥನೆ ಮಾಡ್ತಾಯಿದ್ರು. ಹಾಲೆಲೂಯ ಸ್ತೋತ್ರ. ಯಾವಾಗ ನೀವು ಪ್ರಾರ್ಥನೆ ಮಾಡ್ತಿರೋ ನೀವು ಆ ಅಭಿಷೇಕನ, ದೇವರದ ಅಭಿಷೇಕನ ಟ್ರಾನ್ಸ್ಫರ್ ಆಗುತ್ತೆ. ಹಾಲೆಲೂಯ ಸ್ತೋತ್ರ. ಒಂದು ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರುತ್ತೆ. ಈ ಅಭಿಷೇಕ ಇಳಿದು ಬಂದಾಗ ಯಾವ ಶಕ್ತಿಗಳು ನಿಮ್ಮ ಮುಂದೆ ನಿಲ್ಲಕ್ಕಾಗಲ್ಲ, ಯಾವ ಹೋರಾಟಗಳು ನಿಮ್ಮ ಮುಂದೆ ಬಂದು ಕೇಳೋಕ್ಕಾಗಲ್ಲ. ಹಾಲೆಲೂಯ ಸ್ತೋತ್ರ. ನಾವು ಏನು ಆಗಬೇಕಂದ್ರೆ ಜಸ್ಟ್ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತದಲ್ಲಿ ಬಿಡುಗಡೆ ಇದೆ, ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಅದ್ಭುತ ಇದೆ. ಹಾಲೆಲೂಯ ಸ್ತೋತ್ರ. ಈ ಯಾಕೋಬನು ಹಾಲೆಲೂಯ ಸ್ತೋತ್ರ ಏನು ಮಾಡ್ದ? ಏನು ಹಾಲೆಲೂಯ ಸ್ತೋತ್ರ. ಅವ್ನು ಸ್ವಂತದ ಜಾಗ ಹೋಗ್ಬೇಕು, ಅವ್ನು ಸ್ವಂತದ ಕಾರ್ಯದಲ್ಲಿ ಹೋಗಬೇಕು, ಬೆತ್ತಲಿಗೆ ಹೋಗ್ಬೇಕು, ಅವ್ನು ಹಿಂತಿರುಗಿ ಬೆತ್ತಲಿಗೆ ಹೋಗ್ಬೇಕಿಂತ ಮುಂಚೆ ಅವನು ಹಾಲೆಲೂಯ ಒಂದು ಸಂದರ್ಶನ ನೋಡ್ತಾ ಇದ್ದಾನೆ, ಒಂದು ದೂತರು ಇಳ್ದಿರೋದು ನೋಡ್ತಾ ಇದ್ದಾನೆ. ಈ ದೂತರು ಇಳ್ದಿದ್ದು ನೋಡಿದ ತಕ್ಷಣ ಏನು ಮಾಡ್ದ? ಅವನು ಓಡಾಗಿ ದೂತನ ಕಾಲು ಹಿಡಿದು, ನೀ ನನ್ನನ್ನು ಆಶೀರ್ವಾದ ಮಾಡಿಲ್ಲ ಅಂದರೆ ನಾನು ನಿನ್ನನ್ನು ಬಿಡಲ್ಲ, ನೀ ನನ್ನನ್ನು ಆಶೀರ್ವಾದ ಮಾಡಿಲ್ಲ ಅಂದರೆ ನಾನು ಬಿಡಲ್ಲ ಅಂತಾನೆ. ಯಾಕಂದರೆ ಯಾಕೋಬನ ಜೀವಿತ ಅಂದರೆ ವಂಚಕನಾಗಿರ್ತಾನೆ. ಆದರೆ ದೇವರು ಅಲ್ಲಿ ಏನು ಮಾಡ್ತಾರೆ ಗೊತ್ತಾ? ಅವನನ್ನು ಆಶೀರ್ವಾದ ಮಾಡಿದ
ಮಾಡಿದ್ರೆ ಅವನ ಹೆಸರನ್ನ ಬದಲಾಯಿಸ್ತಾರೆ. ಯಾಕೋಬನ ಹೋಗಿ ಇಸ್ರಾಯೇಲಾಗಿ ದೇವರು ಮಾರ್ಪಡಿಸ್ತಾರೆ. ಹಾಲೆಲೂಯಾ. ಇಸ್ರಾಯೇಲಾಗಿ ಮಾರ್ಪಡಿಸ್ತಾರೆ. ಅಂದರೆ ಇಸ್ರಾಯೇಲ್ ಅಂದರೆ ದೇವರ ಒಂದು ಆಶೀರ್ವಾದ, ದೇವರ ಒಂದು ಕರೆ. ಹಾಲೆಲೂಯಾ ಸ್ತೋತ್ರ. ಕರೆ ಆಗಿರುತ್ತೆ. ಇವತ್ತು ಒಂದು ಪ್ರಾರ್ಥನೆ ಮಾಡೋಣ. ಇವತ್ತು ನಮ್ಮ ಜೀವಿತದಲ್ಲಿ ಏನಾದರೂ ಕಾರ್ಯಗಳು ನಡೀಬೇಕು, ಏನಾದರೂ ಅಡೆತಡೆ ಆಗಬೇಕು ಅಂದರೆ ಜೀವಿತದಲ್ಲಿ ನಿಜವಾಗ ಏನಾದರೂ ಆಶೀರ್ವಾದ ಬೇಕು, ಏನಾದರೂ ಹೋರಾಟದಲ್ಲಿ ಏನಾದರೂ ಏರುಪರಾಗಿದ್ದರೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋಣ. ದಾವೀದನ ಜೀವಿತದಲ್ಲಿ ನೋಡಿದ್ರೆ ಸ್ವಂತ ಮಗನೇ ವಿರೋಧವಾಗಿ ಎದ್ದು ಬಂದ. ಸ್ವಂತ ಆಲೋಚನೆ ಕೊಡೋರು ಅಬಿಥೇಲವನ್ನು ವಿರೋಧವಾಗಿ ಬಂದರು. ಹಾಲೆಲೂಯಾ ಸ್ತೋತ್ರ. ವಿರೋಧವಾಗಿ ಬಂದ್ರೂ ದಾವೀದನ ಏನು ಮಾಡ್ದ? ಹೋಗಿ ಹಾಲೆಲೂಯಾ ಸ್ತೋತ್ರ ಎಣ್ಣೆ ಮಾಡಿದ ಗುಡ್ಡದ ಮೇಲೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವತ್ತು ನಿಮ್ಗೆ ವಿರೋಧವಾಗಿ ಏನಾದರೂ ಕಾರ್ಯಗಳು ಬಂದಿರ್ಬೋದು. ಒಂದು ಪಕ್ಷ ನಿಮಗೆ ವಿರೋಧವಾಗಿ ಸೇವೆಗೆ ಮುಂದೆ ಹೋಗಬಾರ್ದಂಥ ವಿರೋಧ ಶಕ್ತಿಗಳು ಬಂದಿರ್ಬೋದು. ಕೆಲಸಕ್ಕೆ ಮುಂದೆ ಹೋಗಬಾರ್ದಂಥ ವಿರೋಧ ಶಕ್ತಿಗಳು ಬಂದಿರ್ಬೋದು. ವರ್ಷಗಟ್ಟೆಗಳಿಗೆ ನೀವು ಹಿಡಿದಿಕ್ಕಿರೋ ಶಕ್ತಿಗಳು ಹಾಲೆಲೂಯಾ ಸ್ತೋತ್ರ ಬಂದಿರ್ಬೋದು. ನೀವು ಜಸ್ಟ್ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಇವತ್ತು ಪ್ರಾರ್ಥನೆ ಮಾಡಿ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ನಡೆಯುತ್ತೆ. ಇವತ್ತು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಕಾಣಲ್ಪಡುತ್ತೆ. ಓ ಹಾಲೆಲೂಯಾ ಸ್ತೋತ್ರ. ಎಸ್, ಹಾಲೆಲೂಯಾ ಸ್ತೋತ್ರ. ಆರಂಭದಲ್ಲಿ ಭಯಂಕರವಾದ ಹೋರಾಟಗಳು ಬಂತು, ಭಯಂಕರವಾದ ಕಷ್ಟಗಳು ಬಂತು. ಆದರೆ ದೇವರ ಒಂದು ಕರೆ ಇವತ್ತು ಚಲಿಸ್ತದೆ. ದೇವರ ಮಹಿಮೆ ಇವತ್ತು ಇಳಿತಾ ಇದೆ. ಇಳಿದು ಬಂದಿದೆ ಆಲ್ರೆಡಿ. ದೇವರು ಇಲ್ಲಿ ನಡೆದಾಡ್ತಾ ಇರೋದು ನಾನು ನೋಡ್ತಾ ಇದ್ದೀನಿ. ದೂತರು ಇಳಿದು ನಡೆದಾಡ್ತಾ ಇರೋದು ನಾನು ನೋಡ್ತಾ ಇದ್ದೀನಿ. ಎಸ್, ಹಾಲೆಲೂಯಾ ಶಬರ ಬರ ಬರ. ಎಸ್, ಒಂದು ಏಣಿ ಹಾಲೆಲೂಯಾ ಸ್ತೋತ್ರ. ನಾನು ನೋಡ್ತಾ ಇರೋದೊಂದು ಏಣಿ ಇಳಿದು ಇಲ್ಲಿಂದ ಹಾಲೆಲೂಯಾ ಸ್ತೋತ್ರ ಇಳಿದು ಇಳಿದಿವರು ದೂತರು. ಪ್ರಕಾಶವುಳ್ಳ ವೈಟ್ ವಸ್ತ್ರ. ರಬ ರಬಲ ಶಬರ ಬರ 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 ಶಕದರ ಬರ 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 ಬರ. ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್. ಶಂದರ ಬರ ಬರ ಬರ. ಎಲ್ಲ ಶಕ್ತಿಗಳು ಕೀಳೆರಗ್ತಾ ಇದೆ. ಹಾಲೆಲೂಯಾ. ಮಂದತನ ತಂದಾಕಿ ಮಂದತನದಲ್ಲಿ ಬೆಳೆಸಿ ನಿಲ್ಲಿಸಿರುವ ಶಕ್ತಿಗಳು ಬಿಟ್ಟು ಓಡೋಗ್ತಾ ಇದೆ. ನಾನು ನೋಡ್ತಾ ಇದ್ದೀನಿ ಪ್ರತ್ಯೇಕವಾಗಿ ಬ್ರದರ್ ಜೀವಿತದಲ್ಲಿ. ಎಸ್, ಅನೇಕ ವರ್ಷದಿಂದ ಕಟ್ಟಲ್ಪಟ್ಟ ಕಟ್ಟುಗಳು ರಾದಲ ಬಾಲ ಶಬರ ಬರ ಬರ ಹದಲ ಬಾಲ ಶಂದದರ ಬಾ. ಜೀವನನೇ ಬೇಸರಗೊಂಡಿರೋ ಜೀವನ ನಿಮ್ಮದು. ಜೀವನನೇ ಬೇಸರಗೊಂಡಿರೋ ಜೀವನ ನಿಮ್ಮದು. ಅನೇಕ ಸತಿ ಯೋಚನೆ ಮಾಡಿದ್ರಿ, ನನ್ನ ಜೀವಿತ ಏನಕ್ಕೆ ಹಿಂಗಾಯಿತು, ನಾನು ಏನಕ್ಕೆ ನಿಂತಿದ್ದೀನಿ, ನಾನು ಯಾವ ಕಾರ್ಯಕ್ಕಾಗಿ ನಾನು ನಿಂತಿದ್ದೀನಿ. ಕಟ್ಟಲ್ಪಟ್ಟ ಕಟ್ಟುಗಳು. ಶಾದಾರ ಬಾರ. ಹೋಲಿ ಸ್ಪಿರಿಟ್. ಅರ್ಥ ಆಗತ್ತೆ. ನಿಮ್ಮ ಜೀವಿತದಲ್ಲಿ ಅನೇಕ ಹೋರಾಟಗಳು, ಸಾಲದ ನಿಂದೆ. ಎಸ್, ಒಂದು ಶಕ್ತಿ ನಾನು ನೋಡ್ತಾ ಇದ್ದೀನಿ. ಶಕ್ತಿ ನೋಡ್ತಾ ಇದ್ದೀನಿ. ಭಯಂಕರವಾದ ಹೋರಾಟ. ಶಾದರಾಬ ರಕದಲಬ ಶಬರ ಬರ 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 ಹದರದರ ಕಥತತದಬ ಶಂದದರ ಬರ 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 ಬರ. ಅನೇಕ ದುಃಖಗಳಿದೆ ನಿಮ್ಮ ಹೃದಯದಲ್ಲಿ. ದುಃಖ ನೋಡ್ತಾ ಇದ್ದೀನಿ. ಕುತ್ಕೊಂಡು ಹತ್ತಿರೋ ದುಃಖ. ಎಸ್, ಏನಕ್ಕೆ ನನ್ನ ಜೀವಿತದಲ್ಲಿ ಹಿಂಗೆ ಸಂಭವಿಸ್ತಾ ಇದೆ, ಯಾಕೆ ನನ್ನ ಜೀವಿತದಲ್ಲಿ ಈ ಥರ ಸಂಭವಿಸ್ತಾ ಇದೆ. ಎಲ್ಲೋದ್ರೂ ವ್ಯರ್ಥವ, ಎಲ್ಲೋದ್ರೂ ವ್ಯರ್ಥ. ಯಾವುದು ಸಫಲವಾಗಲಿಲ್ಲ ನಿಮ್ಮ ಜೀವಿತದಲ್ಲಿ, ಯಾವುದು ಆಸೆ ಕಾಣಲಿಲ್ಲ. ಶಾರಾಬಾರಾದಲ ಶತ್ರು ನಿಮ್ಮನ್ನ ಹಾಲಲ್ಲಿ ಸತ ನಾನು ಸರ್ಪ ಒಂದು ಮುತ್ತಿಗೆ ಹಾಕಿರೋದು ನೋಡ್ತಾ ಇದ್ದೀನಿ. ಎಸ್, ಸರ್ಪ ಒಂದು ಮುತ್ತಿಗೆ ಹಾಕಿರೋದು ನೋಡ್ತಾ ಇದ್ದೀನಿ. ಸಾರಾಬ ಶಾದರ ಹಾಬಲ ಶದರಬ ಧರಬಲ ಬಲ ಶಂಬರ ಬರ. ಬೇಸರ ಗೊತ್ತಿದೆ ನಿಮ್ಮ ಜೀವನ. ಅನೇಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ನಡೆದಿದೆ. ಎಲ್ಲೋದ್ರೂ ನಿಮ್ಮ ಜೀವಿತದಲ್ಲಿ ಏನು ಸಂಭವಿಸಲಿಲ್ಲ. ಇಲ್ಲಿಗೆ ಬರಬೇಕಂತ ಅನೇಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಬಂತು, ಹೋರಾಟಗಳು ಬಂತು.
ಹಾಲೆಲೂಯ. ಎಸ್ ರಬಲ ಶದರಬ. ಎಸ್ ಎಸ್, ನಿನ್ನ ಮೇಲೆ ಅಭಿಷೇಕ ಇಳಿತಾ ಇದೆ. ಐ ಫೀಲ್ ಒಂದು ಅನಾಯಿಂಟಿಂಗ್. ಎಸ್, ಅಭಿಷೇಕ ಇಳಿತಾ ಇದೆ. ಎಸ್, ನರನಾಡಿಗಳೆಲ್ಲ ಅಭಿಷೇಕ ಇಳಿತಾ ಇದೆ. ಎಲ್ಲ ಶಕ್ತಿಗಳು ಕೀಳಡಗ್ತಾ ಇದೆ. ಒಂದು ಸರ್ಪನೆ ಬೀಳಿತಾ ಇದೆ. ಒಂದು ಚೈನು, ಹಾಲೆಲ್ಲೂ ಎಸ್, ಕಿತ್ತೋಗಿರೋ ಚೈನ್ ನಾನು ನೋಡ್ತಾ ಇದ್ದೀನಿ. ಎಸ್, ಕಿತ್ತೋಗಿರೋ ಚೈನ್ ನಾನು ನೋಡ್ತಾ ಇದ್ದೀನಿ. ಯಾರ ಬಾಬಾ 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 ಶಾದರ ಮಾಮ. ಓ ಹಾಲೆಲ್ಲೂಯ್ಯ, ಶದರಬ ರಾಕದರ ಮಾಮ. ಎಲ್ಲ ಶಕ್ತಿಗಳು ಕೀಳಡಗ್ತಾ ಇದೆ. ಎಲ್ಲ ತಲೆಮಾನದ ಬಂದ ಶಾಪಗಳು ಮುರಿದೋಗ್ತಾ ಇದೆ. ಹಾಲೆಲ್ಲೂಯ್ಯ. ಎಸ್, ರೇ ಬಾಬಾ 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 ಶಬರ ಬರ 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 ಬರ. ಎಸ್, ನಿನ್ನ ಅಭಿಷೇಕ ಇಳಿತಾ ಇದೆಪ್ಪ. ಎಸ್, ನತ್ತಿದಿಂದ ಪಾದರವರೆಗೆ ಅಭಿಷೇಕ ಇಳಿತಾ ಇದೆ. ಎಲ್ಲ ಸರ್ಪಣೆಗಳು ಬಿಚ್ಚೋಗಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಓ ಹಾಲೆಲೂಯ ಸ್ತೋತ್ರ. ನಿನ್ನ ಹಾಲೆಲೂಯ ಸ್ತೋತ್ರ. ಅನೇಕ ಸತಿ ನೀನು ಮರಣ ಹೊಂದಬೇಕು, ನಾನು ಬದುಕಿರೋದೇ ವೇಸ್ಟು, ನನ್ನ ಜೀವಿತ ವೇಸ್ಟು ಅಂತ ಅನೇಕ ಸತಿ ನೀನು ಹೇಳ್ಕೊಂಡಿರೋ ಕಾಲ ಉಂಟು ಮಗನೇ. ಹಾಲೆಲೂಯ ಸ್ತೋತ್ರ. ಎಸ್, ಅನೇಕ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಉಂಟು. ಸ್ವಂತ ಹೆಂಡತಿಯಿಂದ ಹಾಲೆ ತಿರಸ್ಕೊಳ್ಳಲ್ಪಟ್ಟೆ, ಸಂಬಂಧಗಳಿಂದ ತಿರಸ್ಕೊಳ್ಳಲ್ಪಟ್ಟೆ. ಎಲ್ಲೋದ್ರೂ ನಿನ್ನ ಜೀವಿತದಲ್ಲಿ ಪ್ರಸನ್ನನೇ ಇಲ್ಲ. ಮೀನ್ಸ್ ಯಾವ ಕಾರ್ಯ ನಿನ್ನ ಜೀವಿತದಲ್ಲಿ ನಡೀತಾ ಇಲ್ಲ. ಆದರೆ ದೇವರ ಒಂದು ಕರೆಯಾದ ಮಾರ್ಗದಲ್ಲಿ ನಿನ್ನನ್ನು ಕರೆದು ನಿಲ್ಲಿಸಿದ್ದಾರೆ. ಎಸ್, ಕರಿಯಾದ ಮಾರ್ಗದಲ್ಲಿ ದೇವರು ನಿನ್ನ ಕರೆದು ನಿಲ್ಲಿಸಿದ್ದಾರೆ. ಯಾರ ಬಾಬಾ 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 ರಶದರ ಬರ 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 ಹತರಬರ ಶಬರಬ ಹತರಬ. ಎಸ್, ಹೋ ಹಾಲೆಲೂಯ. ಶಬರಬ ರಬರಬ ರಬರಬ ರಬರ ಶಕದರ ಬರ 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 ಶಬರ ಬರ ಬರ ಕರ ಬರ 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 ಶಬರ ಬರ 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 ಹತರದರ ಬಾಬಾ. ಎಸ್, ತಂದೆ ಕುಮಾರ ಪರಿಶುದ್ಧಾತ್ಮ ನಾಮದಲ್ಲಿ ಈ ಮಗನ ಆಶೀರ್ವಾದ ಮಾಡ್ತಾ ಇದ್ದೀನಿ. ಈ ಮಗನ ಹಾಲೆಲಿಸುತ್ತ ಆಶೀರ್ವಾದ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಯಾವ ದುರಾತ್ಮನಿಗಾಗಿ, ಯಾವ ಶಕ್ತಿಗಳಾಗಲಿ ಇವನ ತಡೆಯೋಕ್ಕೆ ಶಕ್ತಿಗೆ ಅಧಿಕಾರ ಇಲ್ಲ. ಇವನ ಹೊಸಾಲೆಯ ಸ್ತೋತ್ರ ಸ್ವತಂತ್ರ ಪಟ್ಟಿದ್ದಾನೆ. ಇವನು ಒಂದು ಸ್ವತಂತ್ರ ಪಟ್ಟಿದ್ದಾನೆ. ಒಂದು ನೂತನ ಸೃಷ್ಟಿ, ದೇವರ ಸೃಷ್ಟಿ, ದೇವರ ಸೃಷ್ಟಿ. ಹೋ ಹೋ ರಬರ ಶಬರ ಬರ ಬರ ದೇವರ ಸೃಷ್ಟಿ ಆಗ್ತಾ ಇದೆ. ಒಂದು ರೂಪಿಸ್ತಾ ಇದ್ದಾರೆ ದೇವರು, ನಿನ್ನ ಜೀವಿತದಲ್ಲಿ ರೂಪಿಸ್ತಾ ಇದ್ದಾರೆ. ಎಲ್ಲ ಕಟ್ಟುಗಳು ಮುರಿತಾ ಇದೆ, ಎಲ್ಲ ಕಟ್ಟುಗಳು ಮುರಿತಾ ಇದೆ, ಲರಗ್ತಾ ಇದೆ. ದೇವರ ಒಂದು ವಾಗ್ದಾನ ಹಾಲೆಲಿಸುತ್ತ ನಿನ್ನ ಜೀವಿತದಲ್ಲಿ ನೆರವೇರ್ತಾ ಇದೆ. ವಾಗ್ದಾನಗಳು ನೆರವೇರ್ತಾ ಇದೆ. ಶತ್ರು ನಿನ್ನನ್ನು ಸ್ವನಿಸಿ ನಿನ್ನನ್ನು ತಗೊಂಡೋಗ್ಬೇಕಂತ ಅನೇಕ ಚಾಲೆಗಳು ಮಾಡ್ದ, ಅನೇಕ ಪ್ಲಾನ್ಗಳು ಮಾಡ್ದ. ಆದರೆ ದೇವರು ನಿನ್ನ ಬಿಟ್ಕೊಡ್ದ ಅನೇಕ ಕಾರ್ಯಗಳಲ್ಲಿ ದೇವರು ನಿನ್ನ ನಡೆಸ್ತಾ ಇದ್ದಾರೆ. ರಬಲ ಶಬರಬ ಹಾಬರಬ ರಬಲ ಶಬರಬ ರಬ ರಬ. ಎಸ್, ಇವತ್ತಿನಿಂದ ನೀನು ಒಂದು ಜೀವಿತದಲ್ಲಿ ಒಂದು ಸ್ವತಂತ್ರವಾಗ್ತಾ ಇದೆ. ಎಲ್ಲ ದುರಾತ್ಮನ ಕಾರ್ಯಗಳು ಕೀಳರಿಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಒಂದು ಬಿಡುಗಡೆ ನಡೆದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಒಂದು ವ್ಯತ್ಯಾಸ ನಡೆದಿದ್ದಕ್ಕಾಗಿ ಸ್ತೋತ್ರನಪ್ಪ. ಎಸ್, ಹಾಲೆಲೂಯ್ಯ. ರಾಕಾಲಾಬ ಶಂಬರ ಬರ ಬರ ಥರ ಬರ 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 ಶಕದರ ಬರ 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 ರಬಲ ಶಬರ ಬರ ಯ ರಬ ಹಾ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಕೀಳರಗಲಿ, ಕೀಳರಗಲಿ, ಯೇಸು ನಾಮದಲ್ಲಿ ಕೀಳರಗಲಿ. ಯೇಸು ನಾಮ ಹಾಲೆಲಿಸುತ್ತ ಶ್ರೇಷ್ಠವಾದ ನಾಮ ಆ ಯೇಸು ನಾಮ ಆಗಿದೆ. ಆ ನಾಮದಲ್ಲಿ ಎಲ್ಲ ಶಕ್ತಿಗಳು ಕೀಳರಗಬೇಕು, ಮುರಿಲಿ ಯೇಸು ನಾಮದಲ್ಲಿ. ಹಾಲೆಲೂಯ. ಶಬರಬರಕದನ. ಒಂದು ಕಂಪ್ಲೀಟ್ ಹೀಲಿಂಗ್ ಉಂಟಾಗಲಿ, ಹೀಲಿಂಗ್ ಪ್ರೊಸೆಸ್ ಉಂಟಾಗಲಿ, ಹೀಲಿಂಗ್ ಉಂಟಾಗಲಿ. ನೆತ್ತಿನಿಂದ ಪಾದರಿಗೆ ಹೀಲಿಂಗ್ ಉಂಟಾಗಲಿ. ಸೌಖ್ಯ ನಡಿಲಿ ಯೇಸು ನಾಮದಲ್ಲಿ, ಸೌಖ್ಯ ನಡಿಲಿ ಯೇಸು ನಾಮದಲ್ಲಿ, ಬಿಡುಗಡೆ ನಡಿಲಿ. ಎಸ್, ಒಂದು ಹೊಸ ಅನಿಲ್, ಅನಿಲ್ ದೇವರು ನಿನ್ನ ಹೆಸರು ಬರೀತಾ ಇದ್ದಾರೆ, ನಿನ್ನ ಹೆಸರು ಬರೀತಾ ಇದ್ದಾರೆ. ಓ ಹಾಲೆಲೂಯಾ. ಎಸ್ ಲಾರ್ಡ್. ಎಸ್, ಚಿಂತೆ ಮಾಡಬೇಡ ಮಗನೇ, ಚಿಂತಿಸ್ಬೇಡ. ನಾನು ನಿನ್ನ ಮುಂದೆ ನಿಂತಿದ್ದೀನಿ, ನಾನು ನಿನ್ನ ಮುಂದೆ ನಿಂತಿದ್ದೀನಿ. ಎಸ್, ನಿನ್ನ ಹೃದಯದಲ್ಲಿ ಏನೋ ಒಂದು ಸಂತೋಷ, ನಾನು ಒಂದು ಫೀಲ್ ಮಾಡ್ತಾ ಇದ್ದೀನಿ, ಒಂದು ಪ್ರಸನ್ನತೆ ಫೀಲ್ ಮಾಡ್ತಾ ಇದ್ದೀನಿ. ಒಂದು ಸಂತೋಷ ನಡೀತಾ ಇದೆ ನಿನ್ನ ಹೃದಯದಲ್ಲಿ.
ಕಟ್ಟಲ್ಪಟ್ಟಿದ್ದ ಕಟ್ಟುಗಳು ಎಲ್ಲ ಮುರಿದೋಗ್ತಾ ಇದೆ, ಆ ಸರ್ಪನೆಗಳು ಮುರಿದೋಗ್ತಾ ಇದೆ. ಒಂದು ಚೈನ್ ಹಾಕಿ ನಿನ್ನ ಹಾಲೆಲ್ಲಿ ಸುತ್ರ ನೀನು ತಲೆ ಎತ್ತಬಾರ್ದು, ನೀನು ತಲೆ ಮುಂದೆ ಹೋಗ್ಕೂಡ್ದು ಅಂತ ಎಲ್ಲ ಶಕ್ತಿಗಳು ಕೀಳಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಒಂದು ಕಂಪ್ಲೀಟ್ ಹೀಲಿಂಗು, ಒಂದು ಹೊಸ ಚಾಪ್ಟರ್ ಇವತ್ತಿನಿಂದ ನಿನಗೆ ಒಂದು ಹೊಸ ಚಾಪ್ಟರ್ ದೇವರು ತೆಗಿತಾ ಇದ್ದಾರೆ. ನೀನು ಏನೇನು ನಷ್ಟಪಟ್ಟಿಸ್ಕೊಂಡು ದೇವರು ಎಲ್ಲ ತಿರುಗಿ ಕೊಡ್ತಾರೆ. ಎಸ್, ಎಲ್ಲವೂ ತಿರುಗಿ ಕೊಡ್ತಾ ಇದ್ದಾರೆ. ಹಾಲೆಲ್ಲೂಯಾ ಸ್ತೋತ್ರ. ಒಂದು ರೆಸ್ಟೋರೇಷನ್. ನಾಮನು ಹಾಲೆಲ್ಲೂ ಸುತ್ತ ಕುಷ್ಠರೋಗ ಬಂತು, ನಾಮನಿಗೆ ಕುಷ್ಠರೋಗ ಬಂತು. ಹಾಲೆಲ್ಲೂಯಾ ಸ್ತೋತ್ರ. ಎಲಿಷನ ಹತ್ರ ಬಂದ, ಹಾಲೆಲ್ಲೂಯಾ ಸ್ತೋತ್ರ. ಎಲಿಷನ ಹತ್ರ ಬಂದ, ಎಲಿಷನ್ ಹೇಳ್ದ, ಹೋಗು 7 ಸತಿ ಯೋರ್ದಾನ್ ನದಿಯಲ್ಲಿ ಮುನುಗು ಅಂತ. 6 ಸತಿ ಮುನುಗದ, ಏನು ಸಂಭವಿಸಲಿಲ್ಲ. 7 ಹಾಲೆಲ್ಲೂಯಾ ಸ್ತೋತ್ರ ಮುನುಗಿ ಎದ್ದಾಗ ಕಂಪ್ಲೀಟ್ ರೆಸ್ಟೋರೇಷನ್. ಅದೇ ನಿನ್ನ ಜೀವಿತದ ರೆಸ್ಟೋರೇಷನ್. ಎಲ್ಲ ಕಳ್ಕೊಂಡಿದ್ದು ಮತ್ತೆ ದೇವರು ನಿನಗೆ ತಿರುಗಿಸಿ ಕೊಟ್ಟಿದ್ದಾರೆ. ಬೆಂಗಳೂರು ಪಟ್ಟಣದಲ್ಲಿ ನಾನು ನೋಡ್ತಾ ಇರೋದು ಅನೇಕ ಆಶೀರ್ವಾದ ನಿನ್ನ ಜೀವಿತದಲ್ಲಿದೆ, ಅನೇಕ ಕಾರ್ಯಗಳು ನಿನ್ನ ಜೀವಿತದಲ್ಲಿದೆ. ಹೋ ಹಾಲೆಲ್ಲೂಯಾ ಶಬರಬರ. ಅನೇಕ ಕಾರ್ಯಗಳು ನಿನ್ನ ಜೀವಿತದಲ್ಲಿದೆ. ಈ ಬೆಂಗಳೂರು ಪಟ್ಟಣದಲ್ಲಿ ನೀನು ನಿಲ್ತೀಯಾ, ಈ ಬೆಂಗಳೂರು ಪಟ್ಟಣದಲ್ಲಿ ನೀನು ಕಟ್ಟಿತೀಯಾ, ನಿನ್ನ ಕುಟುಂಬ ಈ ಬೆಂಗಳೂರು ಪಟ್ಟಣದಲ್ಲಿ ಕಟ್ತೀಯಾ. ಕರ್ತನೆ, ನೀನು ಹತ್ರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಮಹಿಮೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ ತಂದೆ, ಆಮೆನ್. ಪ್ರಾರ್ಥನೆ ಮಾಡ್ತಾರೆ. ಇವತ್ತೊಂದು ದೇವರ ಒಂದು ರೆಸ್ಟೋರೇಷನ್ ತಗೊಂಬಂದು ಕೊಡ್ತಾರೆ. ಆ ಬ್ರದರ ಜೀವಿತದಲ್ಲಿ ಒಂದು ಪುನಃಸ್ಥಾಪನೆ ನೋಡ್ತಾ ಇದ್ದೀನಿ. ಪುನಃಸ್ಥಾಪನೆ ದೇವರು ತೆಗೆದುಕೊಂಡು ಬಂದು ಅವನ ಹೆಸರು ಬರೆದಿರೋದು ನಾನು ನೋಡಿದ್ದೀನಿ. ಜೀವ ಒದಗಿದ ಪುಸ್ತಕದಲ್ಲಿ ಅವನ ಹೆಸರು ಬರೆದಿರೋದು ನೋಡ್ತಾ ಇದ್ದೀನಿ. ಹಾಲಲ್ಲೂ ಸುಂದರನೇ ಅತಿಶಯನೇ ಪ್ರಸನ್ನತೆ, ದೇವರ ಪ್ರಸನ್ನತೆ. ಕರ್ತನೆ, ನಿನ್ನ ಪ್ರಸನ್ನತೆ ಆವರಿಸಲಿ, ನಿನ್ನ ಮಹಿಮೆ ಇಳಿದು ಬರಲಿ, ಶಕ್ತಿ ಇಳಿದು ಬರಲಿ, ಶಕ್ತಿ ಇಳಿದು ಬರಲಿ. ಎಲ್ಲ ವಿರೋಧವಾಗಿ ಕ್ರಿಯೆ ಮಾಡುವ ದುಷ್ಟನ ಕಾರ್ಯಗಳು, ಅಂಧಕಾರ ಶಕ್ತಿಗಳು ಇವತ್ತು ಯೇಸು ನಾಮದಲ್ಲಿ ಕೀಳರಗಲಿ, ಯೇಸು ನಾಮದಲ್ಲಿ ಕೀಳರಗಲಿ. ರಬರ ಕಾಲು ವೇದನೆಯಿಂದ ನೀನು ಬಿಡುಗಡೆ ಕೊಡುತ್ತೇವ್ರೆ. ಈ ಕಾಲು ವೇದನೆಯಿಂದ ನೀನು ಬಿಡುಗಡೆ ಕೊಡುತ್ತೇವ್ರೆ. ಒಂದು ಹಾಲೆಲ್ಲೂ ಸುತ್ತ ಒಂದು ಅದ್ಭುತ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ. ಶದರ ಬರ 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 ಶಂದರ ಬರ 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 ಬರ. ನೀನು ಅಭಿಷೇಕ ವ್ಯಾಪರಿಸಲಿದ್ದೇವ್ರೆ, ಅಭಿಷೇಕ ವಾಪಡಿಸಲಿ. ಎಸ್, ಪ್ರತಿ ಬಾಷ್ಪ ಬಿಂದು చేతిలో మంత్రమంటివే కనుల నుండి కారే నీ ప్రతి బాష్ప బిందువు నార చేతిలో మంత్రమంటివే వెనకట్టలేని నీ ప్రేమ నాపై వెనకట్టలేని yes. Yes, 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 yes. ಇಳಿತಾ ಇದೆ. ನಾ ಪ್ರಾಣಮಾ
స్తుతించుమా నా ప్రాణమా అంతరంగమా నాలో సమస్తమా సనుతించుమా ఆవేదనతో బాధతో ದೆಬೋರ ನಾನು ನೋಡ್ತಾ ಇದ್ದೀನಿ, ಆತ್ಮದಲ್ಲಿ ದೆಬೋರವಾಗಿ ನಾನು ನೋಡ್ತಾ ಇದ್ದೀನಿ. ಹಾಲೆಲೂಯ ಸ್ತೋತ್ರ. ಈ ಮಗಳು ಹಾಲೆಲೂಯ ಸ್ತೋತ್ರ, ದೇವರನ್ನ ಆರಾಧಿಸ್ತಾ ಇದ್ಲು, ಒಂದು ಪ್ರವಾದಿ ಆಗಿದ್ಲು ಇವಳು. ಎಸ್ ರೇ ಮಾಮ ರಾ ಬಾಬಾ. ಎಸ್ ಇಳಿತಾ ಇದೆ ಅಭಿಷೇಕ ನಿಮ್ಮ ಮೇಲೆ. ದೆಬೋರ ಹಾಲೆಲೂಯ ಶಬರಬರ. ಎಸ್ ರಾಧಾ ರಬಲ ಶಕದರ ಬರಬರ ರಬಬಬಬಬಬಬಬ ತತದದ ರಿಕದರಿ ಬದದುದುದುದು ರಕದರ ಕದದದ ಲಕದರ ಬದದುರ ರಬರಬಲ ಶಬರಬರ ರಬರಬರಬರಬರ ಶಬರಬರಬರಬರ ಓ ರತದದದದದದದದದದದ ದುರ ಕದೆ ದೆ 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 ಬರಕೋ ದುರಕೋ ದುರೆ ಮೆ 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 ಓ ರಬಬ. Thank you, Lord. Thank you, Master. Thank you, Holy Spirit. Holy Spirit. Yes. Shaba baba baba. Raba baba baba baba. Yes. ದಬೋರ. ನನ್ನ ದೇವರಾತ್ಮನ ಮತ್ತೆ ಮತ್ತೆ ಹೇಳ್ತಾರೆ ದಬೋರ. Yes. Shabara baba. Hallelujah. ಆ ವಾಕ್ಯ ಓದಿ ಸಿಸ್ಟರ್. ನ್ಯಾಯಾಧಿಪ ಪುಸ್ತಕದ ಜಡ್ಜಸ್ 3ನೇ ಅಧ್ಯಾಯ 4ನೇ ಅಧ್ಯಾಯ ಗೊತ್ತಿಲ್ಲ. Yes. Hallelujah. ಶಬರಬರ 3ನೇ 4ನೇ ಅಧ್ಯಾಯ ಗೊತ್ತಿಲ್ಲ. ಎಸ್ ಹಾಲೆಲೂಯ. ಕರ್ತನೇ, ನಿನ್ನ ಅಭಿಷೇಕ ವ್ಯಾಪಡಿಸಿದಗಾಗಿ ಸ್ತೋತ್ರ ಮಾಡ್ತೀನಿ. ನಿನ್ನ ಮಹಿಮೆ ಚಲಿಸಿದಗಾಗಿ ಸ್ತೋತ್ರ. ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರನಪ್ಪ. ತಂಬರ್ ಹಿಡ್ಕೊಂಡು ದೇವರನ್ನ ಸ್ತುತಿಸ್ತಾ ಇರೋದು. ಹಾಲೆಲೂಯ ಸ್ತೋತ್ರ. ನೀವು ಅದೇ ಕಾರ್ಯ ದೇವರು ಮಾಡ್ತಾರೆ. ದೇವರು ಅದೇ ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಎಸ್, ದೇವರನ್ನ ಕೊಂಡಾಡ್ತೀರಾ, ದೇವರನ್ನ ಸ್ತುತಿಸ್ತಾ ಇದ್ದೀರಾ, ದೇವರಿಗಾಗಿ ಹಾಲೆಲೂಯ ಸ್ತೋತ್ರ. ದಂಬರೆ ಹಿಡ್ಕೊಂಡು ದೇವರನ್ನ ಸ್ತುತಿಸ್ತಾ ಇದ್ದೀರಾ. ಆ ಸ್ತುತಿ ದೇವರ ಹತ್ರ ಹೋಗ್ತಾ ಇದೆ. ಎಸ್, ಇಲ್ಲಿ ಬಂದಿದ್ದೇನು ಆಕರ್ಷಕಲ್ಲ, ಇದೊಂದು ಪ್ಲ್ಯಾನು. ಹಾಲೆಲೂಯ ಸ್ತೋತ್ರ. ದೇವರ ಪ್ಲ್ಯಾನ್ ಇಲ್ಲದೆ ಯಾವ ಕಾರ್ಯನೂ ನಡೆಯಲ್ಲ. ಎಲ್ಲ ದೇವರ ಪ್ಲ್ಯಾನು. ಆತನ ಅನುಮತಿ ಇಲ್ಲದೆ ಒಂದು ಕೂದಲು ಕೆಳಗೆ ಬೀಳಲ್ಲ. ಎಸ್,